ಹಿಂದಿನ ಕ್ಲಾಸ್ನಲ್ಲಿ ತದ್ವೈರಾಗ್ಯಂ ಜಿಹಾಸಾಯ ದರ್ಶನ ಶ್ರವಣಾದಿಭಿ ದೇಹಾದಿ ಬ್ರಹ್ಮಪರ್ಯಂತೆ ಹೆನಿತ್ಯೇ ಭೋಗವಸ್ತುವಿನಿ. ವೈರಾಗ್ಯ ಅನ್ನೋದು ಹೇಗೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ವಿ. ವಿವೇಕ ಹೆಚ್ಚಾಗೋದ್ರಿಂದ ವೈರಾಗ್ಯ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ವಿ. ಇವತ್ತು ಮುಂದಿನ ಶ್ಲೋಕವನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ವಿರಜ್ಯ ವಿಷಯಾವ್ರಾತಾತ್ ದೋಷದೃಷ್ಟ್ಯಾ ಮುಹುರ್ಮುಹುಃ ಸ್ವಲಕ್ಷ್ಯೇ ನಿಯತಾವಸ್ಥಾ ಮನಸ ಶಮ ಉಚ್ಯತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಮೆಸೇಜ್ ಹಾಕಿದ್ದೆ, ಏನಾದರೂ ಒಂದು ವಸ್ತುವನ್ನು ತಂದು ನಿಮ್ಗೆ ಇಷ್ಟವಾಗಿರುವಂಥದ್ದು ಅಂತ. ಯಾರ್ಯಾರು ತಂದಿದ್ದೀರಾ? ತಂದಿದ್ದೀರಾ? ನೀವು ತಂದಿದ್ದೀರಾ? ಅಲ್ಲ ತಂದಿದ್ದೀರಾ? ಹಾಂ, ಅದನ್ನು ನಾನು ಕೇಳಿ. ತಂದಿದ್ದೀರಾ? ಯಾರು ತಂದಿದ್ದೀರಾ ತೆಗೆದಿಟ್ಕೊಳ್ಳಿ, ಪರವಾಗಿಲ್ಲ. ಆಯ್ತು, ಆಮೇಲೆ ಕೊಡು ಅಂತ ಕೇಳ್ತೀನಿ. ಏನು? ಓಕೆ ಓಕೆ ಓಕೆ. ಸೊ ಇವಾಗ ಮೇಡಮ್ ನೀವು ತಂದಿದ್ದೀರಾ? ಹಾಂ, ಏನಾದರೂ ಓಕೆ. ಹಾಂ, ಏನಾದರೂ ಮಾತಾಡಿ ಮೇಡಮ್ ಅದ್ರ ಬಗ್ಗೆ. ಬೆಲ್ಲದ ಬಗ್ಗೆ ಮಾತಾಡಬೇಕಾ? ಹಾಂ, ಬೆಲ್ಲದ ಬಗ್ಗೆ. ಬೆಲ್ಲ ಆ್ಯಕ್ಚುಲಿ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಕಂಪೇರ್ ಟು ಶುಗರ್ ಅಂತ ಹೇಳ್ತಾರೆ. ಸೊ ಬೆಲ್ಲದ ಪದಾರ್ಥಗಳು ಮೈಗೆ ಒಳ್ಳೆಯದು. ಏನಕ್ಕೆ ನಿಮ್ಗೆ ಇಷ್ಟ ಅದು? ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ, ಬೆಲ್ಲ ಏನಕ್ಕೆ ಇಷ್ಟ? ಸಕ್ಕರೆ ಸಕ್ಕರೆ ಯಾಕೆ ಇಷ್ಟ ಇಲ್ಲ? ಸ್ವೀಟ್ ಆಗಿರೋದ್ರಿಂದ ನನಗೆ ಇಷ್ಟ ಆಗುತ್ತೆ. ಇನ್ನೇನಾದರೂ ಅದ್ರ ಬಗ್ಗೆ? ಇನ್ಫ್ಯಾಕ್ಟ್ ಬೆಲ್ಲದ್ದು ಇದು ಮಾಡ್ತಾರಲ್ಲ, ಶುಗರ್ ಕೇನ್ ಜ್ಯೂಸು ಅಂಥದ್ದು ನಾನು ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಸಕ್ಕರೆಗಿಂತ ಬೆಲ್ಲ ನಾನು ಸ್ವಲ್ಪ ಇಷ್ಟ. ರುಚಿಯಲ್ಲಿ ಇಷ್ಟಪಡ್ತೀರಾ? ಹೌದಾ? ರುಚಿ. ಹಾಂ, ನಿಮ್ಮದು ಮೇಡಮ್? ಅಂದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಈ ತುಂಬ ಮನಸ್ಸಿಗೆ ಎಲ್ರಿಗೂ ಮನಸ್ಸಿಗೆ ಸಂತೋಷ ಕೊಡುತ್ತದೆ. ಏನೇ ಒಂದು ಬೇಜಾರಿದ್ರು ಹೋಗಿ ಒಂದು ಚೆನ್ನಾಗಿದೆಯಪ್ಪ, ಒಂದು ರೋಸ್ ಗಾರ್ಡನಲ್ಲಿ ಹೋಗಿ ನಿಂತ್ಕೊಂಡ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮನಸ್ಸಿಗೆ. ಅದಕ್ಕೆ ಅದು ಇಷ್ಟಪಡ್ತೀನಿ ತೋಟ. ರಾಣಿ ಮೇಡಮ್? ಏನು ಯಾವುದು ಇಷ್ಟ ಇದೆಯೋ ಅದೊಂದು ವಸ್ತು ಇಟ್ಕೊಂಡು ಹೇಳಿ ಅಷ್ಟೇ, ಇರುವಂಥ ವಸ್ತು. ನಿಮಗೆ ಇಷ್ಟ ಆಗುವಂಥ ಒಂದು ವಸ್ತು. ಕೀಚೈನ್ ಬಗ್ಗೆ ಹೇಳ್ತೀನಿ ಅಂದರೆ ಹೇಳಿ, ತೊಂದರೆ ಇಲ್ಲ. ಏನಕ್ಕೆ ಅದು ಇಷ್ಟ ನಿಮಗೆ? ಓನ್ಲಿ ಸ್ಪಿರಿಚುವಲ್ ಜರ್ನಿ ಶುರುವಾಯಿತು ಅಂತ, ಅಥವಾ ಅದು ಓಂಕಾರ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇಷ್ಟ ಆಯಿತು? ಓಕೆ ಮೇಡಮ್, ನಿಮ್ಮದು? ರಾಣಿ ಮೇಡಮ್? ನೀವು ಬುಕ್ಕೇ ತೆಗಿಯಲ್ಲ ಮೇಡಮ್, ಬುಕ್ ಇಷ್ಟ ಅಂತ ಹೇಳ್ಬೇಡಿ. ಕರೆಕ್ಟಾಗಿ ಹೇಳಿ, ಯಾವುದಾದ್ರು ಹೇಳಿ. ಬುಕ್ ತೆಗಿದ್ರೆ ಸುಮ್ಮನೆ ಯಾರೋ ಅವ್ರು ಹೇಳಿದ್ರು ಅಂತ ಹೇಳ್ಬೇಡಿ. ಚಿನ್ನ ಅಂದ್ಕೊಂಡ್ರಲ್ಲ, ಚಿನ್ನ ಇಷ್ಟ ಅಂತ ಹೇಳಿ. ನನಗೆ ಚಿನ್ನ ಇಷ್ಟ. ಅಂದರೆ ಹಾಕ್ಕೊಳ್ಳೋಕ್ಕೆ ಅಷ್ಟಿಲ್ಲ, ನನಗೆ ತೊಗೊಂಡಾಗ ತುಂಬ ಇಷ್ಟ. ಹಾಕೋತಿನೋ ಬಿಡ್ತೀನೋ, ನಂಗೆ ತಗೊಳಕ್ಕೆ ಇಷ್ಟ. ಹಾಗಾಗಿ
ಅಂದರೆ ಹಾಕೊಳ್ಳೋದು ಕಡಿಮೆ, ನಾನು ತೊಗೋಬೇಕು, ಅದು ಎಷ್ಟು ಚೆನ್ನಾಗಿದೆ ಆ ಥರ ತುಂಬ ಇಷ್ಟಪಡ್ತೀನಿ. ಅಷ್ಟೇನಾ? ಓಕೆ. ಇವಾಗ ಅದಾಯಿತು, ಇಷ್ಟ ಏನಕ್ಕೆ ಅಂತ ಆಯಿತು. ಇವಾಗ ನೀವು ಫಸ್ಟ್ ಬೆಲ್ಲ ಅಂತ ಹೇಳಿದ್ರಲ್ಲ, ಅದರಲ್ಲಿರುವಂತಹ ದೋಷಗಳನ್ನು ಹೇಳಿ. ಅದು ಕೆಮಿಕಲ್ಸ್ ಎಲ್ಲ ಇರುತ್ತೆ ಅನ್ಸುತ್ತೆ. ಸೊ ಹಾಗಾಗಿ ಒಳ್ಳೆಯದಲ್ಲ ಹೀಗೆ. ಆಮೇಲೆ ದೋಷಗಳು ಅಂದರೆ ಬರೀ ನೆಗೆಟಿವ್ ಅಂತಲ್ಲ, ಓಕೆ. ಅಂದರೆ ಸರಿಗಿಲ್ಲ ಆ ಥರ ಅಂತಲ್ಲ. ದೋಷಗಳು ಅಂದರೆ ಇದು ಕೂಡ ಆಗತ್ತೆ. ಏನು ಅಂದರೆ, ಸರ್ ಬೆಲ್ಲ ನಾನು ತಿಂತೀನಿ, ಎಷ್ಟು ನಿಮಿಷ ಇರುತ್ತೆ ಸ್ವೀಟು ನನ್ನ ಬಾಯಲ್ಲಿ, ಆ ರುಚಿ ಅನ್ನೋದು ಎಷ್ಟು ನಿಮಿಷ ಇರುತ್ತೆ? ಹಾಂ, ಅದು ಕೂಡ ದೋಷನೇ. ಇಟ್ ವಿಲ್ ನಾಟ್ ಸ್ಟೇ ಫಾರ್ ಲಾಂಗರ್. ಇವಾಗ ನೀವು ಬೆಲ್ಲ ತಿನ್ಕೊಂಡು ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆವರೆಗೂ ಅದು ಸ್ವೀಟ್ ಇರುತ್ತಾ ನಿಮಗೆ? ಇಲ್ಲ. ಅದು ಆ ಥರನೂ ಸೇರಿಸ್ಬೋದು. ದೋಷ ಅಂದರೆ ಇಟ್ಸ್ ನಾಟ್ ಓನ್ಲಿ ದ ನೆಗೆಟಿವ್ ಥಿಂಗ್ಸ್, ಓಕೆ, ಎವ್ರಿಥಿಂಗ್ ವಿಚ್ ಈಸ್ ಇಂಪರ್ಮನೆಂಟ್. ಬೆಲ್ಲ ತಿಂದೇ ಇದ್ದರೆ ನಿಮ್ಗೇನಾದರೂ ಆಗತ್ತಾ? ಏನೂ ಆಗಲ್ಲ. ಇವತ್ತಿಂದ ಬೆಲ್ಲ ಬಿಟ್ಬಿಡ್ತೀನಿ ಅಂದರೆ ನಿಮ್ಗೇನಾದ್ರು ಆಗತ್ತಾ? ಅಲ್ವಾ? ಬೆಲ್ಲ ಜಾಸ್ತಿ ತಿಂದರೆ ಏನಾಗುತ್ತೆ? ತಿಂತಾನೇ ಇದ್ದರೆ ಆಮೇಲೆ ಹೀಟ್ ಆಗುತ್ತಾ? ಬೆಲ್ಲ ತಿಂತಿದ್ರೆ ಹೀಟ್ ಆಗುತ್ತಾ? ಅದು ಪ್ರಾಬ್ಲಮ್ಮು. ಈ ವಯಸ್ಸಾಗಿರೋರು ಬೆಲ್ಲ 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 ಅಂತ ಇರ್ತಾರೆ. ಯಾಕೆ ನಾವು ಅವ್ರಿಗೆಲ್ಲ ಬೆಲ್ಲ ಕೊಡಲ್ಲ? ಶುಗರ್ ಜಾಸ್ತಿ ಆಗುತ್ತೆ, ಶೀತ ಜಾಸ್ತಿ ಆಗುತ್ತೆ, ಅದೂ ಪ್ರಾಬ್ಲಮ್ ಇದೆ ವಯಸ್ಸಾಗೋರಿಗೆ. ಹೌದಾ? ಆಮೇಲೆ ಬೆಲ್ಲದ ಇನ್ನೇನು ದೋಷಗಳಿದೆ? ಒಂದು ಕೆಮಿಕಲ್ಸ್ ಹೇಳಿದ್ದೀರ, ಇವಾಗಿರೋ ಬೆಲ್ಲಗಳು ಅದೆಲ್ಲ ಬರೀ ಕೆಮಿಕಲ್ಸು, ದೋಷಗಳು, ಅದು ದೋಷನೇ. ಮತ್ತು ಬೆಲ್ಲದಲ್ಲಿ ಇನ್ನೇನು ದೋಷಗಳನ್ನು ನಾವು ನೋಡ್ಬೋದು? ಜ್ಯೂಸ್ ಕಟ್ಟತ್ತೆ. ಬೆಲ್ಲವನ್ನು ನೀವು ಸಾಯೋವರೆಗೂ ನೀವು ಜೊತೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇದೆಯಾ? ಸತ್ತ ಮೇಲೆ ತೊಗೊಂಡೋಗಕ್ಕೆ ಸಾಧ್ಯ ಇದೆಯಾ? ರುಚಿ ಅಲ್ವಾ? ರುಚಿ ಇರುತ್ತೆ. ಸತ್ತ ಮೇಲೆ ಏನಾದ್ರು ತೊಗೊಂಡೋಗಕ್ಕೆ ಚಾನ್ಸ್ ಇದೆಯಾ? ಇಲ್ಲ ಅಲ್ವಾ? ಸರ್ ನಾವು ಯಾವುದನ್ನು ಏನು ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಸರ್? ನಾವು ಸತ್ತ ಮೇಲೆ ಏನೇ ಆಗಲಿ ಏನೂ ಆಗಲ್ಲ. ಹೌದು, ಅದಕ್ಕೆ ಇದೊಂದು ಸಿಂಬಾಲಿಕ್ ಆಗಿಂದ ನಾನು ತರಿಸಿರೋದು ಕೆಲವನ್ನ. ಸಾಧ್ಯ ಇಲ್ಲ ತೊಗೊಂಡೋಗೋಕ್ಕೆ, ಸಾಧ್ಯ ಇಲ್ಲ. ಅಂದರೆ ಆಯಿತು, ಇವಾಗ ಅಷ್ಟು ಬೆಲ್ಲದ್ದಾಯಿತು. ಮೇಡಮ್ ನೀವು ಹೂವಿಂದು ಕೆಲವು ಹೇಳಿ. ಹೂವು ಏನೇ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಕಾಂಡದಲ್ಲಿ ಮುಳ್ಳಿದ್ದೇ ಇರುತ್ತೆ, ಎಲ್ಲ ಚುಚ್ಚುತ್ತೆ. ಆ ಹೂವಿನ ಜೀವನ ಎಷ್ಟು ಹಬ್ಬ ಅಂದರೆ 2 ದಿವಸ ಅಥವಾ 3 ದಿವಸ ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನು ಅದರಿಂದ ಹೂವಿನ ಮುಡ್ಕೊಳ್ಳೋಕ್ಕೂ ಇಷ್ಟಪಡ್ತೀರಾ? ಮುಡ್ಕೊಂಡ್ರೆ ಎಷ್ಟು ಗಂಟೆ ಇರುತ್ತದು? ಅಷ್ಟೇ, ಅದೇ 1 ದಿವಸ ಅಲ್ವಾ? ನಮ್ಮ ಬಾಡಿ ಹೀಟ್. ದಳಗಳು ಎಷ್ಟು ಬೇಗ ಬಿದ್ದೋಗುತ್ತೆ? ದಳಗಳು ಬಿದ್ದೋಗುತ್ತೆ. ಆ ಕೆಂಪು ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಆ ಸುಂದರತೆ ಹೋಗ್ಬಿಡುತ್ತೆ. ಇದನ್ನು ಒಂದು ಹೂವದ್ದು ನಾವು ಇದು ಮಾಡ್ಕೋಬಹುದು. ಇನ್ನೊಂದು ಕಂಪ್ಯಾರಿಸನ್ ಏನು ಕೊಡ್ಬೋದು ಅಂದರೆ ನಮ್ಮ ದೇಹಕ್ಕೂ ಈ ಕಂಪ್ಯಾರಿಸನ್ನ ಕೊಡ್ಬೋದು. ಹೌದಾ? ಹೂವು 2 ದಿವಸ ಇರ್ಬೋದು, ನಾವು ಒಂದು 20 ವರ್ಷ ಇರ್ಬೋದು ಸುಂದರವಾಗಿ, ಬಟ್ ಆಮೇಲೆ ವಿ ವಿಲ್ ಲೂಸ್ ಎವ್ರಿಥಿಂಗ್. ಹೌದಾ? ಹೌದು ಮೇಡಮ್. ಸರ್ ಚಿನ್ನ ಅಂದರೆ ತಗೋಬೋದು, ತೊಗೊಂಡು ಕಾಪಾಡ್ಕೊಳ್ಳೋದು ಕಷ್ಟ, ಕಳಕ್ಕೆ ಇಟ್ಕೊಂಡಿರ್ತಾರೆ. ಅದ್ರದ್ದೇ ನಮ್ಮ ತಲೆ ಅಲ್ಲೇ ಇರುತ್ತೆ. ಈಗ ಮನೇಲಿ ನಾವೆಲ್ಲರೂ 2 ದಿವಸ ಲಾಕ್ ಮಾಡ್ಕೊಂಡು ಹೋದ್ರೆ ಅಯ್ಯೋ ಮನೆ ಸರಿ ಲಾಕ್ ಮಾಡಿದಿನೋ ಇಲ್ವೋ, ಏನೂ ಇಲ್ಲ ಅಂದ್ರೆ ಮನೇಲಿ ಆರಾಮಾಗಿ ಬರ್ಬೋದು ಲಾಕ್ ಮಾಡ್ಕೊಂಡು. ಮತ್ತೆ ಒಂದು ಬರೀ ಅದರದ್ದು ನೆಗೆಟಿವ್ ಹೇಳ್ಬೇಕಾ ಸರ್? ನೆಗೆಟಿವ್ ಅಂದರೆ ದೋಷಗಳು ಅಂತ ಹೇಳಿದ್ನಲ್ಲ, ದೋಷಗಳು. ಮತ್ತೆ ಕೆಲವೊಂದು ಸತಿ ಸುಮ್ಮನೆ ಇನ್ವೆಸ್ಟ್ ಮಾಡಿ ಮನೇಲಿ ಇಟ್ಕೊಳ್ಳೋದು ವೇಸ್ಟ್ ಅನ್ಸುತ್ತೆ. ಒಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿ ಈಗ ನಾವು ಯೂಸ್ ಮಾಡ್ತಾರೆ, ಅದು ಯಾವತ್ತೋ ಒಂದು ದಿವಸ ಯೂಸ್ ಮಾಡ್ತೀವಿ. ಅಂದರೆ ಮಾಡಿದಾಗ ಯಾವಾಗಲಾದ್ರೂ ಅದು ಉಪಯೋಗಕ್ಕೆ ಬರ್ಬೋದು, ಬಟ್ ಅದಕ್ಕಿಂತ ಸುಮ್ಮನೆ ಒಂದು ಕಡೆ ಇಟ್ಕೊಂಡಾಗ ಅಷ್ಟು ಅಮೌಂಟ್ ಏನು ಟರ್ನ್ ಓವರ್ ಆಗ್ತಿಲ್ಲ, ಅದು ವೇಸ್ಟ್ ಅಂತ ಅನಿಸುತ್ತೆ. ಇಟ್ಟರೂ ತೂಕ ಕಮ್ಮಿ ಆಗುತ್ತಲ್ಲ ಸರ್, ಚಿನ್ನದ ಗುಣನೇ. ಯೂಸ್ ಮಾಡಿದ್ರೆ ಸವಿಯುತ್ತೆ, ಯೂಸ್ ಮಾಡಿದ್ರೆ ಸವಿಯುತ್ತೆ. ನೀವು ಲಾಕರಲ್ಲಿ ಬಟ್ಟೆ ಸುತ್ತಿದ್ದೀರಿ, ಕಮ್ಮಿ ಆಗುತ್ತೆ ತೂಕ. ಅದೇ ಸರ್ ಆಕ್ಸಿಡೈಸ್ ಆಗಲ್ಲ ಅಲ್ವಾ? ಯಾವುದು? ಇಲ್ಲ, ಅದು ಆಗುತ್ತೆ. ನನಗೆ ತುಂಬ ಅದನ್ನು ಹಾಕೊಂಡಾಗ ನಿಮಗೆ ಗ್ರಾಮ್ ಗಟ್ಟಲೆ ಸವಿತಾ ಇರ್ತಲ್ಲ, ಆಲ್ಮೋಸ್ಟ್ ನನಗೆ 1 ಗ್ರಾಮ್ 2 ಗ್ರಾಮ್ಸ್ ಡಿಫ್ರೆನ್ಸ್ ಬಂದಿದೆ.
ಅಲ್ಲ ಮೇಡಮ್, ಅದು ಅಂದ್ರೆ ವರ್ಷಗಟ್ಟಲೆ ಆದ್ರೆ ಅಥವಾ ಗಾಡಿಗೆ ಆಡಿರೋದಲ್ಲ, ಒಂಥರ ಇದಕ್ಕೆ ಅದು ಆಗಿರುತ್ತೆ, ತೂಕ ಕಮ್ಮಿ ಆಗಿರುತ್ತೆ, ಅದು ಸ್ವಭಾವನೇ ಕಮ್ಮಿ ಆಗ್ತಾ ಹೋಗ್ತದೆ. ಸಿಲ್ವರ್ ಕೂಡ ಅಂದ್ರೆ ಅದನ್ನ ನಾವು ಯೂಸ್ ಈಗ ಏನು ಓಪನ್ ಆಗಿದ್ರೆ ಕಡಿಮೆ ಆಗಲ್ಲ ಅಂತಲ್ಲ, ಅಥವಾ ಓಪನ್ ಆಗಿದ್ರು ಕಮ್ಮಿ ಆಗುತ್ತೆ, ನೀವು ಉಪಯೋಗಿಸಿದ್ರು ಕಮ್ಮಿ ಆಗುತ್ತೆ, ಉಪಯೋಗಿಸದೇ ಇದ್ರೂ ಕಮ್ಮಿ ಆಗುತ್ತೆ. ಅದಕ್ಕೆ ಆಕ್ಚುಲಿ ಸಾಮಾನ್ಯ ಗಂಡಿದ್ರು ಒಪ್ಪಲ್ಲ, ಅದಕ್ಕೆ ಜಡಿಕೆ ಆಗ್ತಲ್ಲ, ನೀವು ಹೆಂಗೆ ಇಟ್ಟರು ಅದು ಕಮ್ಮಿ ಆಗುತ್ತೆ ತೂಕ. ನಿಮ್ಮದು ಮೇಡಮ್, ರಮ್ಯಾ ಮೇಡಮ್, ಅದ್ರ ದೋಷಗಳು ಹೇಳಿ. ಕಳೆದೋದ್ರೆ ಏನಾದ್ರು ಬೇಜಾರಾಗತ್ತಾ? ಹೋಗುತ್ತೆ, ಯಾವಾಗ ಬೇಕಾದ್ರೂ ಕಳೆದೋಗ್ಬಿಡು. ಹೌದಾ? ಓಕೆ. ಸೊ ಏನಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದು ನಿಮ್ಮ ಕೈಯಲ್ಲಿ ಅಂದರೆ, ಯಾವುದೇ ಒಂದು ವಸ್ತುವಿನ, ಯಾವುದೇ ಆಗಿರ್ಬೋದು, ವಸ್ತು ಆಗಿರಬಹುದು ಅಥವಾ ಜೀವ ಆಗಿರಬಹುದು, ರಿಲೇಷನ್ಶಿಪ್ ಆಗಿರಬಹುದು, ನೀವು ಯಾವಾಗ ಅದರಲ್ಲಿರುವಂತಹ ದೋಷಗಳನ್ನು ನೋಡ್ತೀರಾ ಆವಾಗ ಏನಂತ ಆ ದೋಷಗಳನ್ನು ನೀವು ನೋಡಿದಾಗ ಅದನ್ನು ನಾವು ಶಮ ಅಂತೀವಿ. ಷಟ್ ಸಂಪತ್ತಿ ಅಂತ ಲಾಸ್ಟ್ ಬಿಫೋರ್ ಇದರಲ್ಲಿ ನಿಮಗೆ ಇದು ಬರುತ್ತಲ್ವಾ? ಶಮದಮಾದಿ ಷಟ್ ಸಂಪತ್ತಿ, ಷಟ್ಕ ಸಂಪತ್ತಿ ಅಂತ. ಓಕೆ, ಅದು ಆರನ್ನೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಏನು ಅದು ಷಟ್ ಸಂಪತ್ತಿ ಅಂದರೆ ಏನು ಅಂತ. ಸೊ ಯಾವುದೇ ವಸ್ತುವಿನಲ್ಲಿ ನಾವು ಏನು ಅದರ ದೋಷಗಳನ್ನು ನೋಡಿದಾಗ ಮತ್ತೆ ಮತ್ತೆ ಮುಹು ಅಂತ ಕೊಟ್ಟಿದ್ದಾರೆ ನೋಡಿ. ಮುಹು ಅಂದರೆ ಮತ್ತೆ ಪುನಃ ದೋಷಗಳನ್ನು ನೋಡೋದ್ರಿಂದ ನಮಗೆ ಅದರ ಮೇಲೆ ನ್ಯಾಚುರಲ್ ಆಗಿ ವೈರಾಗ್ಯ ಬರುತ್ತೆ. ಇದು ಯಾವ್ದು ಬೇಕಾದ್ರೂ ಆಗಿರಬಹುದು, ಸಂಬಂಧಗಳಾಗಿರಬಹುದು, ಓಕೆನಾ, ವಸ್ತುಗಳಾಗಿರಬಹುದು ಅಥವಾ ವಿಷಯಗಳಾಗಿರಬಹುದು, ಏನು ಬೇಕಾದ್ರೂ ಆಗಿರಬಹುದು. ಫಾರ್ ಎಕ್ಸಾಂಪಲ್ಲು ಸಂತೋಷ್ ಸರ್ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ. ಸೊ ಯಾವುದೇ ಒಂದು ವಸ್ತುವಿನಲ್ಲಿ ನಾವು ದೋಷಗಳನ್ನು ನೋಡ್ತಾ ಹೋದರೆ ಆವಾಗ ನ್ಯಾಚುರಲ್ ಆಗಿ ವೈರಾಗ್ಯವನ್ನು ಬರ್ತಾ ಹೋಗುತ್ತೆ. ನಮ್ಮ ಪ್ರಾಬ್ಲಮ್ ಏನು ಅಂದರೆ ಅದರಲ್ಲಿರುವಂತಹ ಇದನ್ನು ನೋಡ್ತಾ ಹೋಗ್ತೀವಿ, ಲಾಭಗಳನ್ನ ಇದನ್ನು ನೋಡ್ತಾ ಹೋಗ್ತೀವಿ. ಅಥವಾ ನೀವು ಇವಾಗ ವಯಸ್ಸಾಗಿರೋರನ್ನ ಕೇಳಿ, ವಯಸ್ಸಾಗಿರೋರನ್ನ ಒಂದು 60 ವರ್ಷ 70 ವರ್ಷ ಆಗಿರೋರನ್ನ ಬನ್ನಿರಿ ಅದು ನೋಡಿಸ್ತೀನಿ, ಬನ್ನಿರಿ ಇದು ನೋಡಿಸ್ತೀನಿ, ಅಯ್ಯೋ ಎಷ್ಟೋ ಒಂದ್ಸಲಿ ನೋಡಿದ್ದೀನಿ, ಬೇಕಾದಷ್ಟು ನೋಡಿದ್ದೀನಿ ಬಿಡಿ ಅಂತ ನ್ಯಾಚುರಲ್ ಆಗಿ ವೈರಾಗ್ಯ ಅನ್ನೋದು ಬರ್ತಾ ಹೋಗುತ್ತೆ. ಅದನ್ನು ಶಮ ಅಂತಾರೆ. ಶಮ, ಓಕೆನಾ? ಅಂದರೆ ಪುನಃ ಯಾವುದೇ ಒಂದು ವಸ್ತುವಿನಲ್ಲಿ ದೋಷವನ್ನು ನೋಡೋದ್ರಿಂದ. ಫಾರ್ ಎಕ್ಸಾಂಪಲ್ಲು ದಿನಕ್ಕೊಂದು 8 ಸಲ ಕಾಫಿ ಕುಡಿತಾ ಇರ್ತೀವಿ. ಯಾವಾಗಲೂ ಒಂದು ಸಲ ಅನಿಸುತ್ತೆ ಮನಗೆ, ಏನು ಇಷ್ಟೊಂದು ಸಲ ಕಾಫಿ ಕುಡಿದು ಏನು ಪ್ರಯೋಜನ ಬಂತು, ಏನಾದರೂ ಯೂಸ್ ಆಯಿತಾ? ಸೊ ನಾನು ಇದನ್ನು ಮತ್ತೆ ರೀಕಾಲ್ ಮಾಡಿದ್ರೆ ನಾನು ಕಾಫಿನ ಕಮ್ಮಿ ಮಾಡಿಬಿಡ್ತೀನಿ. ನ್ಯಾಚುರಲಿ ಕಾಫಿ ಮೇಲೆ ನ್ಯಾಚುರಲಿ ವೈರಾಗ್ಯ. ಹಲಸಿನ ಹಣ್ಣು, ಓಕೆನಾ, ತಂದುಕೊಡ್ಬೋದು. ಅವರು ಸ್ವೀಟು ನನಗೆ ಹಲಸಿನ ಹಣ್ಣು ಅವ್ರು ತರ್ಬೋದು, ನಾವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಖುಷಿ ಪಡ್ತೀವಿ, ಹೆಚ್ಕೊಂಡು ತಿಂತೀವಿ, ಎಲ್ಲ ಮಾಡ್ತೀವಿ. ಎಷ್ಟು ದಿವಸ ಉಳಿಯುತ್ತೆ ಆ ಸ್ವೀಟು? ಇವಾಗ ಅವ್ರಿಗೆ ತಂದುಕೊಡಿ ಅಂದರೆ ತಂದುಕೊಡ್ತಾರಾ? ಇಲ್ಲ. ಆ ಕಾಲ ಬಂದಾಗ ಮಾತ್ರ ತಂದುಕೊಡ್ತಾರೆ. ತಂದುಕೊಟ್ಟು ಆಯಿತು ನಾನು ತಂದುಕೊಟ್ಬಿಟ್ಟು ಅದನ್ನು 1 ವರ್ಷ ಇಟ್ಕೊಂಡು ತಿಂತೀನಿ ಅಂದ್ರೆ ಆಗತ್ತಾ? ಆಗೋದಿಲ್ಲ. ಆಯಿತು 1 ವರ್ಷ ಅದನ್ನು ಸ್ಟೋರ್ ಮಾಡ್ತೀನಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಆ ಪೈನಾಪಲ್ದೆಲ್ಲ ಸ್ಟೋರ್ ಮಾಡ್ತಾರೆ, ಅದು ಆ ಟೇಸ್ಟ್ ಇರೋದಿಲ್ಲ. ಹೌದಾ? ಸೊ ಈ ಥರ ನಿಮಗೆ ಯಾವುದೇ ಒಂದು ವಸ್ತುವಿನ ಮೇಲೆ, ಯಾವುದೇ ಒಂದು ಸಂಬಂಧದ ಮೇಲೆ ಪುನಃ ನಿಮಗೆ ದೋಷ ಕಾಣಿಸ್ತಾ ಬಂದರೆ ದಟ್ ಇಟ್ ಸೆಲ್ಫ್ ಈಸ್ ಶಮ ಅಂತ. ಶಮ ದಮ, ಓಕೆನಾ? ಶಮ ಅಂದರೆ ಅದು ಏನಂದರೆ ದೋಷಗಳನ್ನು ನೋಡುವಂಥದ್ದು.
ಸೊ ನಾವು ಅದಕ್ಕೆ ಏನು ಮಾಡಬೇಕು, ಯಾವುದಕ್ಕೆ ಸಾವಿಲ್ವೋ ಅಥವಾ ಯಾವುದು ಪರ್ಮನೆಂಟೋ ಅಂಥ ವಿಷಯಗಳ ಬಗ್ಗೆ ನಮ್ಮ ಗಮನವನ್ನು ಕೊಡಬೇಕು. ನಿಮಗೆ ಪರ್ಮನೆಂಟಾಗಿ ಸಂತೋಷ ಸಿಗೋವಂಥದ್ದು ಯಾವುದು, ಅದರ ಬಗ್ಗೆ ಗಮನ ಕೊಡಬೇಕು. ಸೊ ಯಾವಾಗ ಈ ನಾವು ಏನು ವಸ್ತುಗಳಿರ್ಬೋದು ಅಥವಾ ಏನೋ ಒಂದು ಸಂಬಂಧಗಳಿರ್ಬೋದು ಎಲ್ಲವನ್ನು ನಾವು ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ಹೋದಾಗ ಇವತ್ತಿರುತ್ತೆ, ನಾಳೆ ಇರಲ್ಲ. ಈ ನಾಳೆ ಇರ್ಬೋದು, ನಾಳಿದ್ದಿಲ್ಲದೆ ಇರ್ಬೋದು. ಸೊ ಯು ಆರ್ ಗೋಯಿಂಗ್ ಟು, ಅದೇ ಮೇಡಮ್ನ ಅದೇ ಕೇಳಿದ್ದು, ಸತ್ತಾಗ ಏನಾದರೂ ಅದನ್ನು ಬಾಯಲ್ಲಿ ಇಟ್ಕೊಂಡು ಹೋಗ್ತೀವಾ? ಇಲ್ಲ, ಅದು ಏನೂ ಯೂಸ್ ಇಲ್ಲ. ಸೊ ಆ ಥರ ನಾವು ದೋಷಗಳನ್ನು ನೋಡ್ತಾ ಬಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಶಮ. ಸೊ ಇದರಿಂದ ಏನಾಗುತ್ತೆ, ಈ ದೋಷಗಳನ್ನು ನೋಡ್ತಾ ಬಂದಾಗ ಏನಾಗುತ್ತೆ ಅಂದರೆ ನಿಮ್ಮ ಪಂಚೇಂದ್ರಿಯಗಳು, ಓಕೆನಾ, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಆ ವಿಷಯದಿಂದ ನಿಮ್ಮ ಒಳಕ್ಕೆ ಬರುತ್ತೆ ವಾಪಸ್. ಸೊ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಶಮ. ನನ್ನ ಮನಸ್ಸಿನಿಂದ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಂಗೆ ದಿನಕ್ಕೆ 10 ಸಲ ಕಾಫಿ ಕುಡಿಯೋ ಆಸೆ, ಹೋಗಬೇಕು ಕಾಫಿ ಕುಡಿಬೇಕು. ಯಾವತ್ತೋ ಒಂದು ಸಲ ಅನಿಸುತ್ತೆ 10 ಸಲ ಕಾಫಿ ಕುಡಿದು ಏನು ಪ್ರಯೋಜನ, 10 × 15, ಓಕೆನಾ, 10 × 15 150 ರೂಪಾಯಿ ದಿನಕ್ಕೆ, 150 ರೂಪಾಯಿ ಇಂಟು ತಿಂಗಳಿಗೆ 30, 15 × 3 45, 4,500 ಬರೀ ಕಾಫಿಗೆ ಖರ್ಚು ಮಾಡ್ತೀನಲ್ಲ. ಇದ್ರ ದಟ್ ಈಸ್ ವಾಟ್. ಹೌದು 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 ಊಟ ಮಾಡಿ ಏನು ಅಷ್ಟೊಂದು ಊಟ ಯಾಕೆ ಮಾಡ್ತೀವಿ ನಾವು? ಯೋಚನೆ ಮಾಡಿ, ಅಷ್ಟೊಂದು ರಿಕ್ವೈರ್ಮೆಂಟ್ ಇದೆಯಾ? ಏನು ಒಬ್ಬಟ್ಟು ತಿಂದಿದ್ದೆ, ಅದೇ ಮೊನ್ನೆ ಬೆಳಗ್ಗೆ ನಮ್ಮ ಗುರುಗಳ ಹತ್ರನೂ ಮಾತಾಡ್ತಾ ಇದ್ದೆ, ಯಾವ ಲೆವೆಲ್ಗೆ ಹೊಟ್ಟೋಗ್ತೀವಿ ಅಂದರೆ ಹಲ್ಲುಗಳೆಲ್ಲ ಬಿದ್ದೋಗಿರುತ್ತೆ, ಚಕ್ಲಿ ತಿನ್ನಬೇಕು ಅನ್ನೋ ಆಸೆ, ಕುಟಾಡಿಯಲ್ಲಿ ಕುಟ್ಕೊಂಡು ಪುಡಿ ಮಾಡ್ಕೊಂಡು ತಿನ್ನೋದು. ಹಾಂ, ದಟ್ ಈಸ್ ವಾಟ್ ಶಂಕರಾಚಾರ್ಯ ಸೇಸ್. ಸೊ ಯಾವಾಗ ನೀವು ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರುತ್ತೆ, ನೀವು ಅವಾಗ ಚೂಸ್ ಮಾಡ್ಬೋದು, ನಂಗೆ ಇದು ಬೇಕು ಇದು ಬೇಡ ಅಂತ. ಇಲ್ಲ ಅಂದರೆ ಯು ವಿಲ್ ಬಿ ಗೋಯಿಂಗ್ ಬಿಹೈಂಡ್ ರೋಸುವ, ಬೆಲ್ಲ, ಚಿನ್ನ, ಕೀ ಚೈನ್, ವಿಲ್ ಬಿ ಗೋಯಿಂಗ್ ಬಿಹೈಂಡ್ ಲೈಕ್ ದಟ್. ಇವಾಗ ಅಕಸ್ಮಾತ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂಬ ಅಟ್ಯಾಚ್ಮೆಂಟು ಆ ಕೀ ಚೈನ್ ಎಣ್ಕೊಳ್ಳಿ, ಕಳೆದೋಯ್ತು, ಗೋಳಾಡ್ಕೊಂಡು ಕೂತ್ಕೊತೀರಾ? ಚಿನ್ನ ಕಳೆದೋಯ್ತು, ಗೋಳಾಡ್ಕೊಂಡು ಕೂತ್ಕೊತೀರಾ? ಅಯ್ಯೋ ಎಷ್ಟು ಕಷ್ಟಪಟ್ಟು ದುಡ್ದಿದ್ದು ಓಟಾಯ್ತಲ್ಲಪ್ಪ, ಯಾವ ಕಳ್ಳನ ಮಗ ಎತ್ಕೊಂಡೋದನ್ನ ಇದು ಮಾಡಿದ್ನಲ್ಲಪ್ಪ. ಸೊ ಇದು ಮನಸ್ಸಿಗೆ ಆಗುವಂಥ ಪ್ರಾಬ್ಲಮ್ಗಳು. ಸೊ ನಿಮ್ಗೆ ಆ ಪ್ರಾಬ್ಲಮ್ಗಳೆಲ್ಲ ಬೇಡ ಅಂದರೆ ಅದರಿಂದ ದೂರ ಇದ್ಬಿಟ್ರೆ ವಿ ಆರ್ ಆರಾಮ್, ಶಮ. ಸೊ ಅದನ್ನೇ ಇಲ್ಲಿ ಹೇಳಿರೋದು. ಶಮ ಅಂದರೆ ಏನು? ಪುನಃ ನೀವು ಯಾವುದೋ ವಸ್ತುಗಳಲ್ಲಿ ಅಥವಾ ಸಂಬಂಧಗಳಲ್ಲಿ ದೋಷಗಳನ್ನು ಹುಡುಕುವಂಥದ್ದು. ಒಂದು ನಿಮಿಷ, ದೋಷಗಳನ್ನು ಹುಡುಕೋದ್ರಿಂದ ಏನಾಗುತ್ತೆ ಅಂದರೆ ದೋಷಗಳನ್ನು ಹುಡುಕೋದ್ರಿಂದ ನಮ್ಮ ಮನಸ್ಸು ನಿಮಗೆ ಯಾವುದು ಸುಖ ಕೊಡುತ್ತೋ ಅದನ್ನು ಮತ್ತೆ ಮತ್ತೆ ಬಯಸುತ್ತೆ. ಯಾವುದು ಸುಖ ಕೊಡಲ್ವೋ, ದುಃಖ ಕೊಡುತ್ತೋ ಅದನ್ನು ಬಯಸಲ್ಲ ಮತ್ತೆ. ಇವಾಗ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟು, ಇವಾಗ ನೀವು ಇದನ್ನೇ ಇನ್ನೊಂದು ವಾರ, ಇನ್ನೊಂದು 3-4 ದಿವಸ, ಓಕೆನಾ, ಇವಾಗ ನೀವು ಬೆಲ್ಲ ಇದು ಅದನ್ನೇ ಯೋಚನೆ ಮಾಡ್ತಾಯಿರಿ, ಅಂದರೆ ದೋಷಗಳನ್ನೇ ಯೋಚನೆ ಮಾಡ್ತಾಯಿರಿ. ದೋಷಗಳಿಂದ ಏನಾಗುತ್ತೆ ಅಂದರೆ ದುಃಖ ಬರುತ್ತೆ. ಆ ದುಃಖನ ಮತ್ತೆ ಬರ್ಸ್ಕೊಳ್ಳೋಕೆ ಇಷ್ಟಪಡಲ್ಲ. ಆವಾಗ ನ್ಯಾಚುರಲಿ ಅದ್ರ ಮೇಲಿರೋ ಆಸೆ ಕಮ್ಮಿ ಆಗಿಬಿಡುತ್ತೆ. ಗೊತ್ತಾಗ್ತಾ ಇದೆಯಾ ಹೇಳ್ತಾ ಇರೋದು? ಆ ದುಃಖವನ್ನು ಮತ್ತೆ ಬರ್ಸೋಕೆ ಇಷ್ಟಪಡಲ್ಲ. ಕೆಮಿಕಲ್ ಅಂತೆ, ಇದಂತೆ, ಹೌದಲ್ವಾ ಸರ್ ಹೇಳಿದ್ರು, ಇದೇ ನಾನೇನು ಬಾಯಲ್ಲಿ ಇಟ್ಕೊಂಡು ಸಾಯಲ್ಲ, ಸಾಯೋವರೆಗೂ ಆ ಟೇಸ್ಟ್ ಇರೋಲ್ಲ ನನ್ನ ಹತ್ರ. ಹಿಂಗೆ ಒಂದು 2-3 ದಿವಸ ಇದನ್ನು ಹಿಂಗೆ ಯೋಚನೆ ಮಾಡಿದ್ರೆ ಅದ್ರ ಮೇಲಿರುವಂತಹ ಆ ಭಾವ, ಆಸೆ ಕಮ್ಮಿ ಆಗಿಬಿಡುತ್ತೆ. ಅದೇ ಆಪೋಸಿಟ್ಟು ಆಗುತ್ತೆ. ಇನ್ನೊಂದು ಗಮನಿಸ್ಕೋಬೇಕು, ಅದನ್ನು ಉಲ್ಟಾ ಮಾಡಿ. ಏನಂದರೆ ಬೆಲ್ಲ ಎಷ್ಟು ಚೆನ್ನಾಗಿದೆ, ಚಿನ್ನ ಎಷ್ಟು ಚೆನ್ನಾಗಿದೆ, ಇದು 1 ಗ್ರಾಮ್ ಇದೆ, ನಾಳೆ 2 ಗ್ರಾಮ್ ಆದರೆ ಎಷ್ಟು ಚೆನ್ನಾಗಿರುತ್ತೆ, 3 ಗ್ರಾಮ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಸೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮನಸ್ಸು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಯಾವಾಗ ತೊಗೊಳ್ಳೋಣ, ನನ್ನ ಗಂಡ ಯಾವಾಗ ಕೊಡಿಸ್ತಾನೆ, ಈ ಗೌರಿ ಹಬ್ಬ ಕೊಡಿಸ್ತಾನ, ಮುಂದಿನ ಗೌರಿ ಹಬ್ಬ ಕೊಡಿಸ್ತಾನ, ಈ ಗಣೇಶ ಹಬ್ಬಕ್ಕೆ ತೊಗೊಳ್ಳೋದು ಸೀರೆ, ಇದು ಹೋಗ್ತಾ ಇರುತ್ತೆ. ಆ ಡಿಸ್ಟರ್ಬೆನ್ಸು ಆಯ್ತೇನ್ರಿ, ಯಾವತ್ತು ಕೊಡಿಸ್ತೀರಾ, ಯಾವತ್ತು ತೊಗೋಣ, ಇತ್ತರೋಣ ಹತ್ತರೋಣ, ಮನಸ್ಸು ಡಿಸ್ಟರ್ಬೆನ್ಸು. ಅದೇ ನೀವು ಅದರಲ್ಲಿ ದೋಷ ಹುಡುಕ್ಬಿಡಿ. ರೇಷ್ಮೆ ಸೀರೆ ಎಷ್ಟು ಸಲ ಉಟ್ಕೊಳ್ಳೋಣ ರೀ,
ಜೀವನದಲ್ಲಿ 1-2 ಸಲ 1-2 ಮದುವೆಗೆ ಉಟ್ಕೋಬೋದು. ಇಟ್ಕೊಂಡು ಏನು ಮಾಡ್ತೀರಾ ಆಮೇಲೆ? ಅಷ್ಟೇ 1-2 ಅವರ್ 3 ಅವರ್ ಇಟ್ಕೋಬೋದು. ಹಂಗೆ ಇಟ್ಕೊಂಡು ಇದ್ಬಿಡಿ, ನಿಮ್ಗೆ ಅದ್ರ ಮೇಲೆ ಪ್ರೀತಿನೇ ಬರಲ್ಲ. ಸೊ ಆರಾಮಾಗಿರ್ತೀರಿ ನೆಮ್ಮದಿಯಾಗಿ. ಇವಾಗ ಫಾರ್ ಎಕ್ಸಾಂಪಲು ಇದು ಅದೇ ಕಷ್ಟನೇ ಹೇಳೋದು. ಕಷ್ಟ ಇಲ್ಲದೆ ಇರೋದು ಯಾವುದೂ ಇಲ್ಲ. ಶಂಕರಾಚಾರ್ಯರು ಅದನ್ನೇ ಹೇಳ್ತಾ ಇರೋದು. ಇವಾಗ ನೀವು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮದುವೆನಲ್ಲಿ ಏನೋ ಒಂದು ದೊಡ್ಡ ಸೀರೆ ತೊಗೊಂಡಿರ್ತೀರ, ಮದುವೆ ಟೈಮಲ್ಲಿ ಎಷ್ಟು ಸಲ ಉಟ್ಕೊಂಡಿರ್ತೀರ? ಈಗ ನಮ್ಗಡೆ ಸೂಟ್ಗಳು ಎಷ್ಟು ಸಲ ಹಾಕೊಂಡಿರ್ತೀವಿ? 2 ಸಲಿನಾ? ಅಷ್ಟೇ. ಅದೇನೆಂದರೆ ತೊಗೊಂಡಿದ್ದೀವಿ, ಅಯ್ಯೋ 30-40 ಸಾವಿರ ಕೊಟ್ಟು ತೊಗೊಂಡಿದ್ದೀವಿ ಅಂತ ಒಂದು ಮದುವೆಗಂತೂ ಹಾಕ್ಕೊತೀವಿ. ಅದಾದಮೇಲೆ ಹಾಂ ಸೂಟ್ ಅಂತೂ ಇಲ್ಲ, ದಪ್ಪ ಆಗುತ್ತೆ, ಆಗೋದೇ ಇಲ್ಲ, ವೇಸ್ಟೇ. ಆಗುತ್ತೆ ನ್ಯಾಚುರಲಿ, ಹೌದು, ಅದು ಹಂಗೆ ಆಗೋದು. ಆಮೇಲೆ ಅದನ್ನು ಸೂಟ್ ಹಾಂ ಆ ಸೂಟನ್ನು ನಾವು ವಿ ನೆವರ್ ಯೂಸ್ ಇಟ್. ಸುಮ್ಮನೆ ಇರುತ್ತಷ್ಟೇ. ಆಯಿತು, ಎಸದ್ ಬರೋಣ, ಯಾರಿಗಾರು ಕೊಟ್ಬೋಣ ಅಂದರೆ ಮನಸ್ಸು ಬರಲ್ಲ, ದುಡ್ಡು ಬೇರೆ ಕೊಟ್ಟಿದ್ದೀವಿ ಅದಕ್ಕೆ. ಹಾಂ, ಸೊ ಆ ಥರ ನೀವು ಅದ್ರಲ್ಲಿ ದೋಷವನ್ನು ಹುಡುಕ್ಬಿಟ್ರೆ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ. ಇವಾಗ ಹಾಕ್ಕೊಳ್ಳಿದ್ರು ಹಾಕ್ಕೊಳ್ಳಲ್ಲ. ಅಂದರೆ ತಗೊಳ್ಳೋದೇ ಬೇಡ ಅಂದ್ರೆ ಏನು ಹೇಳ್ತಾ ಇರೋದು ಅಂದರೆ, ತಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದ್ರ ಹಿಂದೆ ಓಡಬೇಡಿ ಅಂತ. ನಿಮ್ಗೆ ಎಷ್ಟು ಬೇಕು, ಜೀವನ ಮಾಡೋಕ್ಕೆ ಎಷ್ಟು ಬೇಕು ಹಂಗಿರಿ ಅಂತ. ನೀವು ನಮ್ಮ ಪ್ರಾಬ್ಲಮ್ ಏನು ಅಂದರೆ ಅದರಿಂದ ಓಡ್ತಾ ಇದ್ದೀವಿ ಅದರಿಂದ. ಅವ್ನು ಯಾರೋ ಒಬ್ಬ ಸೂಟ್ ತೊಗೊಂಡಂತೆ ನಾನು ಈ ಥರ ಸೂಟ್ ತೊಗೊತೀನಿ, ಇನ್ನೊಬ್ಬ ಯಾರೋ ಸೂಟ್ ತೊಗೊಂಡಂತೆ ನಾನು ಮನಸ್ಸು ಕಂಟ್ರೋಲ್ ಬರ್ತಾ ಇಲ್ಲ. ಯಾಕೆಂದರೆ ಅದ್ರ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಯಾವಾಗ ಅದರಲ್ಲಿ ದೋಷವನ್ನು ಹುಡುಕ್ಬಿಡ್ತೀರಾ, ದೋಷವನ್ನು ಹುಡುಕಿ ಇದಿಷ್ಟೇ ಅಂತ ಅನ್ಕೊತೀರಾ, ಅವಾಗ ನ್ಯಾಚುರಲಿ ನಿಮ್ಮ ಮನಸ್ಸು ಶಾಂತವಾಗಿಬಿಡುತ್ತೆ. ಮನಸ್ಸನ್ನು ಶಾಂತ ಮಾಡ್ಕೊಳ್ಳುವಂಥ ರೀತಿ ಇದು ಶಮ. ಈ ಕ್ಯಾರೆಕ್ಟರು ಒಬ್ಬ ಸ್ಟೂಡೆಂಟ್ಗಿರಬೇಕು. ಅದನ್ನೇ ಹೇಳೋದಿಲ್ಲಿ ಮುಂದೆ ಅದನ್ನು ಎಲ್ಲ ಕನ್ಕ್ಲೂಡ್ ಮಾಡ್ತಾರೆ. ಯಾರ್ಯಾವ ಕ್ಯಾರೆಕ್ಟರ್ ಇರಬೇಕು, ಶಮಾದಿ ಷಟ್ ಸಂಪತ್ತಿ ಇರಬೇಕು ಅಂತ ಹೇಳ್ತಾರೆ. ಸೊ ಮೊದಲನೇದು ಶಮ, ಆ ದೋಷವನ್ನು ಹುಡುಕುವಂಥದ್ದು ಇರಬೇಕು. ಗುರುಕುಲದಲ್ಲಿ ಕೂತ್ಕೊಂಡು ನಾನು ಸನ್ಯಾಸಿ ಆಗ್ತೀನಿ, ಮುಮುಕ್ಷು, ನಾನು ಸನ್ಯಾಸಿ, ಆ ವಿಷಯವನ್ನು ತಿಳ್ಕೊತೀನಿ ಅಂತ ಹೋಗ್ಬಿಟ್ಟು ಮನೇಲಿ ನನ್ನ ಹೆಂಡತಿ ಚೆನ್ನಾಗಿರಲ್ಲ, ಊಟ ಮಾಡ್ತಾಯಿದ್ದಾಳ, ನನ್ನ ಮಗು ಊಟ ಮಾಡ್ತಾ, ಅಥವಾ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ದಾರೆ, ನಮ್ಮ ಇದೇನಾಗ್ತಾ ಇದೆ, ಅಯ್ಯೋ ಆಚೆ ಕಡೆ ಹೋಗಿದ್ರೆ ಒಂದು ಮೂವಿ ನೋಡ್ಬೋದಾಗಿತ್ತಲ್ಲ, ಇಲ್ಲಿ ಬಂದು ಗುರುಕುಲದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಗುರುಗಳ ಮುಂದೆ, ಒಂದು ಮೂವಿ ನೋಡೋಕ್ಕೂ ಆಗಲ್ವಲ್ಲ, ಪಿಕ್ಚರ್ ನೋಡೋಕೆ ಹೋಗ್ಬೋದಲ್ಲ, ಇದೆಲ್ಲ ಬಿಡಬೇಕು ಅಂತ. ಆದರೆ ಆಶ್ರಮದಲ್ಲಿ ನೋಡಿದ್ರು ಒಂದು ಬಟ್ಟೆ ಹಾಕ್ಕೊಂಡು ಒಂದು ಪಂಚೆ ಉಟ್ಕೊಂಡು ಒಂದು ಶಲ್ಯ ಉಟ್ಕೊಂಡು ಕೂತಿದ್ದೀನಿ, ಆಚೆ ಕಡೆ ಇದ್ದರೆ ರಾಜನಾಗಿರ್ತಾ ಇದ್ನಲ್ಲ, ಶಮ. ನೀವು ಅದರಲ್ಲಿ ದೋಷವನ್ನು ಕಂಡ್ರೆ, ಅದಕ್ಕೆ ಹೇಳೋದು ಈ ವಿಷಯವನ್ನು ಕಲಿಯೋದಕ್ಕೆ ಫಸ್ಟು ಮುಮುಕ್ಷುಗಳಾಗಿರಬೇಕು, ಆ ವಿಷಯದ ಆಸಕ್ತಿ ಇರಬೇಕು. ಸನ್ಯಾಸಿ ಅದನ್ನು ಫೀಲ್ ಮಾಡುವಂಥ ಆಸಕ್ತಿ ಇರಬೇಕು. ಆವಾಗ ಇದೆಲ್ಲ ಖುಷಿ ಅನಿಸುತ್ತೆ. ಇಲ್ಲ ಅಂದರೆ ಇದು ಯಾರಿದು ದಡ್ಡ, ಸುಮ್ಮನೆ ಏನೋ ಹೇಳಿದ್ದಾರೆ, ಇದೆಲ್ಲ ಹಿಂಗೆಲ್ಲ ಇಲ್ಲದೆ ಇರೋಕ್ಕಾಗತ್ತಾ ನಾವು ಅಂತ ನಾನು. ಹೌದು, ಇವಾಗ ಆಯಿತು, ನೀವೇ ಯೋಚನೆ ಮಾಡಿ. ಇವಾಗ ನಾನು ನೋಡಿ, ಈ ಬಟ್ಟೆ ಹಾಕ್ಕೊಂಡು ನಾನು ಹೋಗ್ಬೋದಾ? ಹೌದಾ? ಬೇರೆ ನಾನು ಸೂಟ್ ಹಾಕ್ಕೊಂಡು ಹೋಗ್ಬೋದು. ವಿಲ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್? ಅದು ಜನಕ್ಕೆ ಡಿಫ್ರೆನ್ಸ್ ಅನ್ಸುತ್ತೆ ಅಷ್ಟೇ. ಅದು ನಿಮಗೇನಾದ್ರು ನಿಮ್ಮನ್ನು ಅಂಥ ಒಳಗಡೆಯಿಂದ ನಿಮ್ಮನ್ನೇನಾದ್ರು ಚೇಂಜ್ ಮಾಡತ್ತಾ? ಇದೇ ರಾಜೇಶನ್ನೇ. ನನಗೆ ಒಬ್ಬರು ನಮ್ಮ ರಿಲೇಟಿವ್ ಒಬ್ಬರು ಅವರು ಹೇಳಿದರು, ಮಗ ಇದಕ್ಕೆ ಸೇರ್ಕೊಂಡಿದ್ದಾನೆ, ಅದಕ್ಕೆ ಹೋಮಿಯೋಪತಿ ಅಲ್ಲ ಸಾರಿ ಆಯುರ್ವೇದ SDM ಕಾಲೇಜ್ಗೆ ಸೇರ್ಕೊಂಡ್ಬಿಟ್ಟಿದ್ದ. ಆಮೇಲೆ ನಾನು ಕೇಳ್ದೆ, ಏನೋ ಬುಲೆಟ್ ಕೊಡಿಸ್ಬೇಕು ಅಂತಿದ್ದೀವಿ ಅಂತ. ಗೊತ್ತಲ್ಲ, PUC ಆಗಿ ಸೇರ್ಕೊಂಡಿದ್ದ ತಕ್ಷಣ ಬುಲೆಟ್ಟು ಅದು ಬೇಕು ಇದು ಬೇಕು. ನಾನು ಅವ್ನಿಗೆ ಒಂದು ಮಾತು ಹೇಳಿದೆ, ನೋಡಪ್ಪ, ಅವ್ರ ಅಮ್ಮ ಬಂದು ಹೇಳಿದ್ರು, ಇಲ್ಲ ರಾಜೇಶ್ ಅವ್ರಿಗೆ ಅವ್ನಿಗೆ ಬುಲೆಟ್ ಕೊಡ್ಸೋಣ ಅಂತ ನೀನು ತುಂಬ ಕೇಳ್ತಾ ಇದ್ದಾನೆ ರಾಜೇಶ್ ಅಂತ ಹೇಳಿದ್ರು. ನಾನು ಅವ್ರ ಅಮ್ಮಂಗೆ ಒಂದೇ ಮಾತು ಹೇಳಿದೆ, ನೋಡಿ ಮೇಡಮ್, ಬುಲೆಟ್ ಕೊಡಿಸಿ, ಪೆಟ್ರೋಲ್ ಅವ್ನು ದುಡಿದು ದುಡಿದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ಸೋಕೆ ಹೇಳಿ ಅಂದೆ. ವೈ ನೆಸರಿ? ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನಾನು ಅವನು ಹೇಳಿದೆ ಹುಡುಗಂಗೆ, ಯಾಕಣ್ಣ ನಿಂಗೆ ಹಂಗಂತ್ಯ ಅಂದರೆ, ಬುಲೆಟು ಯಾಕೆ ತೊಗೋಬಾರ್ದಾ, ಗಾಡಿಯಲ್ಲಿ ಹೋಗ್ಬಾರ್ದಾ? ನಾನು ಹೇಳಿದೆ, ನೋಡು, ಯಾವತ್ತೂ ನಾವು ಹೆಂಗಿರಬೇಕು ಅಂದರೆ, ಬುಲೆಟ್ಟಲ್ಲಿ ಏನೋ ಆ ಹುಡುಗ, ಯಾವುದೋ ಒಬ್ಬ ಹುಡುಗ, ಅವನ ಹೆಸರು ಹೇಳಲ್ಲ, ಆ ಹುಡುಗ ಬುಲೆಟ್ಟಲ್ಲಿ ಬಂದ ಅನ್ಬೇಕೆ ಹೊರತು ಬುಲೆಟ್ ಅವನನ್ನು ಕರ್ಕೊಂಬಂತು ಅನ್ನಬಾರ್ದು. ಸೊ ನಿನ್ನ ದುಡ್ಡಲ್ಲಿ ನೀನು ದುಡಿದು ನೀನು ತೊಗೊಂಡು ನೀನು ಬುಲೆಟಲ್ಲಿ ಬಂದರೆ ವ್ಯಾಲ್ಯೂ. ಅಪ್ಪ ಅಮ್ಮನ ದುಡ್ಡಲ್ಲಿ ಬುಲೆಟ್ ತೊಗೊಂಡು ಓಡಿಸೋದು ಏನಿದೆ
ಅಲ್ವಾ? ಅಪ್ಪ ಅಮ್ಮನ ದುಡ್ಡಲ್ಲಿ ಬುಲೆಟ್ ತೊಗೊಂಡು ಓಡಿಸಿ, ಕಾರು ತೊಗೊಂಡು ಏನು ಬೇಕಾದ್ರೂ ತೊಗೊಂಡು ಓಡಿಸ್ಬೋದು. ಬಟ್ ಅವಾಗ ಏನು ಹೇಳ್ತಾರೆ, ನೋಡು ಅಪ್ಪ ಅಮ್ಮ ಕೊಡಿಸಿದ ಕಾರಲ್ಲಿ ಬಂದ ಅಂತಾರೆ. ಬಟ್ ಅದೇ ನೀನೇ ತೊಗೊಂಡು ನೀನೇ ಹೆಸರು ಮಾಡಿ ನೀನೇ ಒಂದು ಬಂದರೆ ಅವಾಗ ಏನಂತಾರೆ, ಕಾರಲ್ಲಿ ಅವನು ಬಂದ ಅಂತಾರೆ, ಇಲ್ಲಾಂದರೆ ಕಾರು ಅವನ್ನ ಕರ್ಕೊಂಬಂತು ಅಂತಾರೆ. ಸೊ ಯು ಹ್ಯಾವ್ ಟು ಸಿ ದಟ್. ಸೊ ಯಾವಾಗ ನಾವು ಈ ದೋಷಗಳನ್ನು ನೋಡ್ತೀವಿ ಯಾವುದೇ ವಿಷಯದಲ್ಲಿ, ನಾನು ತಗೋಬಾರ್ದು, ನಾವು ಇವೆಲ್ಲ ಬಿಟ್ಟುಬಿಡಬೇಕು ಆ ಥರ ಹೇಳ್ತಾ ಇಲ್ಲ. ನಮ್ಮ ಮನಸ್ಸು ಹಾಗಿರಬೇಕು ಅಂತ ನಾನು ಹೇಳ್ತಾ ಇರೋದು. ಗೋಳಾಡಬಾರ್ದು ಅಂತ. ಅಯ್ಯೋ ಇವತ್ತು ಈ ಸರ ಆಗಲೇ ಇಲ್ಲ, ಅಯ್ಯೋ ಈ ಚಿನ್ನ ಸಿಗಲಿಲ್ಲ, ಅಯ್ಯೋ ನಾನು ಅಂದ್ಕೊಂಡಿದ್ದು ಸಿಗಲಿಲ್ಲ, ನಾನು ಅಂದ್ಕೊಂಡಿದ್ದು ಸಿಗಲಿಲ್ಲ, ಇದು ಹಿಂಗಾಗೋಯ್ತು ಹಂಗಾಗೋಯ್ತು, ಗೋಳಾಡಬಾರ್ದು ಅಂತ. ಕ್ಷಮ ಅಂದರೆ ಮನಸ್ಸಿನ ಕಂಟ್ರೋಲು. ನಿನಗೆ ಆಗಬೇಕಾಗಿರೋದು ಏನಾಗಬೇಕಾಗಿದೆ ಇದ್ದೇ ಇರುತ್ತೆ. ಓಕೆನಾ? ಶಂಕರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅನಿತ್ಯ ವಸ್ತುಗಳಲ್ಲಿ ಸುಖವನ್ನು ಯಾಕೆ ನೋಡ್ತೀಯಾ? ಇವಾಗ ಹೋಗ್ತಾ ಇದ್ದೀರಪ್ಪ, ಬಳೆ ಹಾಕ್ಕೊಂಡು ಹೋಗ್ತಾ ಇದ್ದೀರಾ, ಯಾವನೋ ಬಳೆ ಕಿತ್ಕೊಂಡು ಹೋಗ್ಬಿಟ್ಟ, ಕಳ್ಳ, ಏನು ಎಷ್ಟು ಗೋಳಾಡ್ತೀರಾ? ಅದ್ರ ಬದಲು ನೀವು ಆ ಬಳೆಯ ಬಗ್ಗೆ ಇರುವಂತಹ ವ್ಯಾಮೋಹ, ನಾನು ಹಾಕ್ಕೋಬೇಡಿ ಅಂತೇಳಲ್ಲ, ವ್ಯಾಮೋಹವನ್ನು ಬಿಟ್ಬಿಟ್ಟಿದ್ರೆ ಏನೋ ಹೋಯ್ತು ಬಿಡ್ರಿ, ನನ್ನ ಕರ್ಮ ಅದೇನೋ ನನ್ನ ದುಡಿದಿದ್ದಾಗಿದ್ರು ವಾಪಸ್ ಬರುತ್ತೆ, ಇಲ್ಲಾಂದ್ರೆ ಹೋಯ್ತು ಅಷ್ಟು. ಈ ಥರ ಯೋಚನೆ ಮಾಡಿದ್ರೆ ನಿಮ್ಮ ಮನಸ್ಸು ಕಾಮ. ಇಲ್ಲಾಂದರೆ ಒಂದು ವಾರ ಇರೋರ್ಬರಿಗೆಲ್ಲ ಫೋನ್ ಮಾಡಿ, ತುಮಕೂರಿಗೆ ಫೋನ್ ಮಾಡಿ, ಅವರು ಕಂಪ್ಲೀಟ್ ಬಳೆ ಹೋಗಿರೋವರೆಗೂ, ತೊಗೊಂಡೋಗಿರೋನು ಯಾರೋ ಅಂತ ಗೊತ್ತಾಗೋವರೆಗೂ ಗಲಾಟೆ ಮಾಡ್ಕೊತಾ ಇರ್ತೀವಿ. ಇದನ್ನೇ ಶಂಕರರು ಹೇಳಿರೋದು. ಯಾವುದನ್ನು ಮಾಡಬೇಡಿ, ಯಾವುದನ್ನು ಇದು ಮಾಡಬೇಡಿ ಅಂತಲ್ಲ. ನೀವು ಯಾವಾಗ ದೋಷಗಳನ್ನು ಹುಡುಕ್ತೀರಾ ಯಾವುದೇ ಒಂದು ವಸ್ತುವಿನಲ್ಲಿ, ಅದ್ರ ಮೇಲಿರುವಂತಹ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ನಾನು ಕೊಟ್ಟನಲ್ಲ, ಕಾಫಿದು. ದಿನಕ್ಕೆ 10 ಸಲ ಕಾಫಿ ಕುಡಿಯೋಕ್ಕೆ ಆಸೆ ನನಗೆ, ಕುಡಿತೀನಿ. ಬಟ್ ಆಮೇಲೆ ಅದೇ ಲೆಕ್ಕ ಹಾಕಿದ್ರೆ ವಾಟ್ ಯು ಆರ್ ಡನ್? ಆ ಕಾಫಿಯಿಂದ ಏನು ಬಂತು ಲೆಕ್ಕ ಹಾಕಿದ್ರೆ? ಏನೂ ಬರಲಿಲ್ಲ. ಆರಾಮಾಗಿ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ಕೊಂಬರ್ಬೋದಾಗಿತ್ತು. ಯೋಚನೆ ಮಾಡೋದಲ್ವಾ? ಅಷ್ಟು ಕಾಫಿ ತಿಂಗಳದ ಅಷ್ಟು ಕಾಫಿ ಇದು ಮಾಡೋದಕ್ಕೆ 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ಕೊಂಬರ್ಬೋದಾಗಿತ್ತು. ಬಟ್ ನಾವು ಇನ್ನೂ 15 ರೂಪಾಯಲ್ಲೇ ನಾವು 30 ದಿವಸ ಓಡಿಸಿದ್ವಿ. ಸೊ ಈ ಥರ ದೋಷವನ್ನು ಕಾಣಬೇಕು ಅಂತ ಶಂಕರರು ಹೇಳೋವಂಥದ್ದು. ನೀವು ದೋಷವನ್ನು ಕಾಣಲಿಲ್ಲ ಅಂದರೆ ಇಟ್ ಬಿಕಮ್ಸ್ ಆಪೋಸಿಟ್. ಬೇಕು ಇನ್ನೂ ಅದು ಮಾಡೋಣ, ಇನ್ನೂ ಇದು ಮಾಡೋಣ ಅಂತ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಮನಸ್ಸು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ದೋಷವನ್ನು ನೀನು ನೋಡಲಿಲ್ಲ ಅಂದರೆ ನ್ಯಾಚುರಲಾಗಿ ಆಸೆ ಬರ್ತಾ ಹೋಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ಲು, ಅವ್ರ ಮಗಳು ಫಾರಿನ್ಗೆ ಹೋಗಿದ್ದಾಳೆ. ನನ್ನ ಮಗಳು ಫಾರಿನ್ಗೆ ಹೋಗಿದ್ದಾಳೆ, ಅವಳಿಗೆ ಒಂದು ದೊಡ್ಡ ಕೆಲಸ ಸಿಕ್ಬಿಡುತ್ತೆ. ಅಲ್ಲಿಂದ ಬಂದು ಅವಳು ದೊಡ್ಡ ಕಾರಲ್ಲಿ ಬರ್ತಾಳೆ. ಇದು ಥಾಟ್ಸು. ಐ ಆಮ್ ನಾಟ್ ಟೆಲಿಂಗ್ ಆಗಬಾರ್ದು ಅಂತಲ್ಲ, ಥಾಟ್ಸು. ನಾಳೆ ನಾನು ಸುಮಾರು ಸಲ ರಾಣಿ ಮೇಡಮ್ನ ಈ ಪ್ರಶ್ನೆ ಕೇಳಿದ್ದೀನಿ, ಮೇಡಮ್ ಅಲ್ಲೇ ಯಾರನ್ನ ಮದುವೆ ಮಾಡ್ಕೊಂಬಿಟ್ರೆ ಏನು ಮಾಡೋದು ಅಂತ. ಇದು ದೋಷ ಅಲ್ವಾ? ಇದು ದೋಷವನ್ನು ಹುಡ್ಕೊಳ್ಳೋದು ಅಂತ ಹೇಳೋದು. ಅದೇ ಇದು ದೋಷವನ್ನು ಹುಡ್ಕೊಳ್ಳೋದು. ಇಲ್ಲ ನೀವು ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ರೆ, ನಿನ್ನೆ ಯಾರೋ ಹೇಳ್ತಾಯಿದ್ರು, ನೀನೇನಾರು ಹಂಗೆ ನಿನ್ನೆ ಯಾರೋ ಬೇರೆಯವ್ರು ಹೇಳ್ತಾಯಿದ್ರು, ನೀನೇ ಹಂಗೆ ಮಾಡ್ಕೊಂಬಂದ್ಬಿಟ್ರೆ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ, ಅಮ್ಮ ಮನೆಯಲ್ಲಿ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ, ಹೀಗೆ. ಸೊ ಆವಾಗ ಮನಸ್ಸನ್ನು ನೀವು ಡಿಸ್ಟರ್ಬ್ ಮಾಡ್ಕೊಂಡು ಹೋಗ್ತೀರಾ. ಶಂಕರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮನಸ್ಸನ್ನು ಯಾಕಪ್ಪ ಡಿಸ್ಟರ್ಬ್ ಮಾಡ್ಕೊಂಡು ಹೋಗ್ತೀಯ ಅತಿ? ದೋಷವನ್ನು ಕಾಣು, ಬಿ ಪ್ರಿಪೇರ್ಡ್ ಫಾರ್ ಥಿಂಗ್ಸ್ ಆ್ಯಂಡ್ ನೀನು ಹಿಂಗಿರಬೇಕು ಅಂದರೆ ಇದೀನಿ ಇಲ್ಲ, ತಾವರೆ ಎಲೆಯ ಮೇಲೆ ಇದ್ದಂಥ ನೀರಿದ್ದಂಗೆ ಇದೀನಿ. ಎಲೆ ಮೇಲೆ ಇದೆಯಾ ಅಂದರೆ ಕೂತಿದ್ದೀನಿ, ಬಟ್ ಅಂಡ್ಕೊಂಡಿದೆಯಾ ಅಂದರೆ ಇಲ್ಲ, ಹಿಂಗಂದರೆ ಬಿದ್ದೋಗ್ಬಿಡ್ತೀನಿ ಬೇಕಾರೆ. ಸೊ ಐ ಆಮ್ ರೆಡಿ. ಏನಮ್ಮ ಹೋಗ್ತೇನಮ್ಮ, ಏನೋ ಮಾಡ್ಕೊಂಡ, ಆಯಿತು ಹೋಗಮ್ಮ, ನೆಮ್ಮದಿಯಾಗಿದೆ ಇಲ್ಬೇಕಾದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಟೇಕ್ ದ ಲೈಫ್ ಅಂತ. ಯಾವುದನ್ನು ಬಿಟ್ಟು ಬಿಡಬೇಕು ಅಂತಲ್ಲ, ಸನ್ಯಾಸಿಂದೆಲ್ಲ ಬಿಟ್ಟುಬಿಟ್ಟು ಹೋಗ್ಬಿಡೋದು ಅಂತಲ್ಲ. ಮತ್ತು ನನಗೆ ನಾನು ಆವಾಗಲೇ ಹೇಳಿದ್ನಲ್ಲ, ನಾವು ಹಾಕ್ಕೊಳ್ಳೋ ಬಟ್ಟೆ ಮೇಲೆ ಜನ ನಮ್ಮನ್ನು ಡಿಸೈಡ್ ಮಾಡ್ತಾರೆ. ನೀವು ಯಾವ ಥರ ಬಟ್ಟೆ ಹಾಕ್ಕೊಂಡ್ರೂ ತಲೆ ತಿಂತಾರೆ. ನಿನಗೇನು ಬೇಕೋ ಅದನ್ನು ಹಾಕೋ. ಅದೇ ನೀವು ಗಮನಿಸಿ ಒಂದು ಜಸ್ಟ್ ಒಂದು ಇದು ಕೊಡ್ತೀನಿ, ನೀವು ಗಮನಿಸಿ. ಕೆಲವು ಕಡೆ ನೀವು ಶೋರೂಮ್ಗಳಿಗೆ ಕೆಲವು ಕಡೆ ಹೋದಾಗ ಫಸ್ಟ್ ಥಿಂಗ್ ಏನು ಮಾಡ್ತಾರೆ ಅಂದರೆ, ಬಟ್ಟೆ ನೋಡಲ್ಲ. ಇವಾಗ ಬಟ್ಟೆಗೆ ನೋಡೋಕ್ಕೆ ಭಯ, ಅವ್ರಿಗೆ ಗೊತ್ತಾಗಲ್ಲ, ಚಪ್ಪಲಿ ನೋಡ್ಬಿಡ್ತಾರೆ. ಚಪ್ಪಲಿ ಮೇಲೆ ನಿಮ್ಮ ಕ್ವಾಲಿಟಿ ಹೇಳ್ಬಿಡ್ಬೋದು ನೀವು ಯಾವ ಲೆವೆಲ್ಲು ಅಂತ. ಅದೊಂದು ಟೆಕ್ನಿಕ್ ಅದು ಆ್ಯಕ್ಚುಲಿ ಮಾರ್ಕೆಟಿಂಗಲ್ಲಿ ಒಂದು ಟೆಕ್ನಿಕ್ಕು. ಚಪ್ಪಲಿ ನೋಡಿದ ತಕ್ಷಣ ಇವ್ರ ಲೆವೆಲ್ ಏನು ಅಂತ ಹೇಳ್ಬಿಡ್ಬೋದು. ಬ್ರ್ಯಾಂಡೆಡ್ ಚಪ್ಪಲಿನ,
ಮಾಮೂಲಿ ಚಪ್ಪಲಿನ ಶೂಸಾ, ಅದು ನೋಡಿದ ತಕ್ಷಣ ನೀವು ನೋಡಿಬೇಕಾರೆ ಯಾವ್ದಾದ್ರು ಶೋರೂಮ್ಗೆ ಹೋದಾಗ ನೋಡಿ ನಿಮ್ಮನ್ನು ಫಸ್ಟ್ ಕೆಳಗಡೆ ನೋಡ್ತಾನೆ ಅವನು. ಆ ಟೆಕ್ನಿಕ್ ಅದು ಹೇಳ್ಕೊಟ್ಟಿರೋದು, ಶೋರೂಮಲ್ಲಿ ಹೇಳ್ಕೊಟ್ಟಿರೋದು. ಸೊ ಗೊತ್ತಾಗ್ಬಿಡುತ್ತೆ ನಿಮ್ಮ ಲೆವೆಲ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದ್ರ ಮೇಲ್ಗಡೆ ಡಿಸೈಡ್ ಮಾಡ್ತಾರೆ ನಿಮ್ಗೆ ಏನು ಥರ ನೋಡಿಸ್ಬೇಕು ಅನ್ನೋದು. ಯಾವ ಥರ ನೋಡಿಸ್ಬೇಕು ಅನ್ನೋದು. ಸೊ ಈ ಥರ ಸೊ ಹಿಂಗಾಗಿದೆ ಅಂದರೆ ನಿಮಗೆ ಇದ್ರೂ ಇಲ್ಲ, ಇದೇ ಇದ್ರೂ ಇಲ್ಲ. ನೀವು ಹೆಂಗೆ ಅಂದರೆ ನೀವು ಒಂದು ಬ್ರ್ಯಾಂಡ್ ಲಿಪ್ಸ್ಟಿಕ್ ಹಚ್ಕೊಂಡು ಕೂದಲೆಲ್ಲ ಹಿಂಗೆ ಬಿಟ್ಕೊಂಡು ಡ್ರೆಸ್ ಹಾಕೊಂಡು ಹೋದ್ರೆ ವೆರಿ ಪಾಶ್. ಇರೋದೇ ಬೇಡ. ಹೌದು. ನಂಬ್ತೀರಾ ಬಿಡ್ತೀರಾ, ನಾನು ಒಂದು 15 ದಿವಸದ ಹಿಂದೆ ನಾನು ಪೇಟೆಗೆ ಹೋಗಿದ್ದೆ. ಏನ್ ತರಾವರಿ ಲಿಪ್ಸ್ಟಿಕ್ ಇಟ್ಕೊಂಡು ಮಾಡ್ತಾ ಇದ್ದಾನೆ ಗೊತ್ತಾ ಲೋಕಲ್ನ. ಇದನ್ನು ಉಪಯೋಗಿಸೇ ಜನ ಇಷ್ಟು ಕೆಮಿಕಲ್ ಇದು ಅಂತಾರೆ. ಆ ಥರ ಲೋಕಲ್ ಎಲ್ಲ 50 ರೂಪಾಯಿ ಕೊಡ್ತಾರೆ ಲಿಪ್ಸ್ಟಿಕ್ ಇಷ್ಟು. ಅದನ್ನ ತಗೊಂಡ್ ಬಂದು ಹಚ್ಕೊಂಡ್ರೆ ಮಿಗು ಬಿದ್ದು ತಗೋತಾ ಇದ್ದಾರೆ ಗೊತ್ತಾ ಜನ ಅದನ್ನ. ಅಂದ್ರೆ ಏನಂದ್ರೆ ನೋಡಕ್ಕೆ ನಾನು ಹಿಂಗೆಲ್ಲ ಹೋದ್ರೆ ಗೋವಿಂದ ಎಷ್ಟು ಜನ ಕೇಳ್ತಾರೆ, ನೀವು ಇಷ್ಟು ಚಿಕ್ಕ ವಯಸ್ಸು ನಿಮಗೆ 2 ಐ ಹಚ್ಕೊಳ್ಳಿ. ಖಂಡಿತ ಹಚ್ಕೊಳ್ಳಲ್ಲ, ನಾನು ಮಾತ್ರ ಹಚ್ಕೊಳ್ಳಲ್ಲ 2 ಐ. ಸೊ ಅದೇ ಥರ ಜನ ನೋಡೋದೇ ಹಾಗೆ ಫಸ್ಟ್. ಸೊ ಅದೇ ಹೇಳಿದ್ದು, ನಾವು ಏನಾಗೋಗಿದೆ ಅಂದರೆ ಜನಗಳಿಗೋಸ್ಕರ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರು ನೋಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಮನಸ್ಸುಗಳನ್ನ ಹಾಳು ಮಾಡ್ಕೊತಾ ಇದ್ದೀವಿ. ಇನ್ನೊಂದೇನು ಮಾಡಿದ್ರೆ 3% ಅಲ್ಲಿ 0.1 ಕೂಡ ಯಾರು ಸರಿ ಇಲ್ಲ. ಎಲ್ಲರೂ ಆ ಲೆಕ್ಕ ಅಳತೆ ಮಾಡೋದೇ ಆ ಥರ ಆಗಿರೋದ್ರಿಂದ ಅಲ್ಲ ಅದೇ ಕೆಲವೊಂದ್ ಕಡೆ ಹೋದಾಗ ನಾನೇ ತಪ್ಪಾಗಿ ಬಂದೇನೋ ಇಲ್ಲಿ ಅಲ್ಲ, ಆ ಜಾಗದಲ್ಲೂ ದೋಷವನ್ನು ಹುಡುಕಿ ಅದರಿಂದ ದೂರ ಇರಬೇಕು. ನಮ್ಗೆ ಅದು ಇಷ್ಟ ಇಲ್ವಲ್ಲ, ಹೋಗಿ ನೋಡಿಸ್ಬೇಕು ಅಂತ ಆಸೆ. ಇನ್ನೂ ನಮಗೆ ತುಂಬಾ ಟೈಮ್ ಬೇಕು. ಏನಾಗಿರುತ್ತೆ ಅಂದ್ರೆ ನಾನು ಹೋಗಿದ್ದೆ ತಪ್ಪು, ನಾನು ಆಡುವಾಗ ಹೋಗ್ತು, ನಾವೇನಕ್ಕೂ ಇಲ್ಲ ಅನ್ನೋದು ಆಗಿತ್ತು. ಹೌದು, ನಮ್ಮ ಮನಸ್ಸು ಅಷ್ಟು ಇದು ರೆಡಿನೇ ಇಲ್ಲ. ನಾವು ಅವ್ರ ಅದನ್ನೇ ಚೇಂಜ್ ಆಗ್ಬೇಕು ಅಂತ ಪ್ರಯತ್ನ ಅಲ್ಲ ಪಟ್ಟರು ಕೂಡ ಅದೇ ನೀವು ಚೇಂಜ್ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ಇವೆಲ್ಲವನ್ನ ತಲೆಯಲ್ಲಿ ಇಟ್ಕೊಳ್ತಾ ಅವಾಗವಾಗ ತಲೆಯಲ್ಲಿ ಇಟ್ಕೊತಾ ಇದ್ರೆ ಅವಾಗ ಏನಾಗುತ್ತೆ ಅಂದರೆ ಒನ್ ಡೇ ವಿಲ್ ಚೇಂಜ್. ನಾನು ಹೇಳಿದ್ನಲ್ಲ, ಜಸ್ಟ್ ಕಾಫಿದೇ ಎಕ್ಸಾಂಪಲ್ ಅಷ್ಟೇ. ಒಂದ್ಸಲಿ ಸುಮ್ಮನೆ ಯೋಚನೆ ಮಾಡಿದ್ರೆ ಏನಕ್ಕಪ್ಪ ಇಷ್ಟೊಂದು ಅನ್ಸುತ್ತೆ. ಡೆಫಿನೆಟಾಗಿ ಆಗುತ್ತೆ, ಚೇಂಜ್ ಆಗಬೇಕು ಅಂತ ಡೆಫಿನೆಟಾಗಿ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಅದನ್ನು ನೀವು ಬಲವಂತವಾಗಿ ಮಾಡಿದ್ರೆ ಆಗಲ್ಲ, ಮನಸ್ಸು ಅಶಾಂತವಾಗುತ್ತೆ. ಸಿಂಪಲ್, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೇನು ಮಾಡ್ತೀವಿ ನೋಡಿ, ನಮ್ಮಲ್ಲಿ ನಾವು ಮಕ್ಕಳಾಗಿದ್ದಾಗ ನಾವು ಯಾವುದೇ ಹಬ್ಬಕ್ಕೂ ಹರಿದಿನಕ್ಕೂ ಯಾರು ತಿಂಡಿ ಕೊಡ್ತಾ ಇರಲಿಲ್ಲ, ಡೈರೆಕ್ಟ್ ಊಟ. ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಹಶುಕೊಂಡಿರೋರು. ಅದು ಅಭ್ಯಾಸ ಮಾಡಿ 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 ಇವಾಗ ನಮ್ಗೆ ಅದೇನೂ ಅನಿಸಲ್ಲ. ಅದೇ ಈಗಿನ ಮಕ್ಳಿಗೆ ತಿಂಡಿ ಕೊಡದೇ ಇರಿ, ಈಗಿನ ಮಕ್ಳಿಗೆ ತಿಂಡಿ ಕೊಡದೇ ಇದ್ದರೆ ಮನೆಯಲ್ಲಿ ಅಶಾಂತಿ. ಸೊ ದಿಸ್ ಈಸ್ ಹೌ. ಏನು ಅಂದರೆ ಬಲವಂತವಾಗಿ ಹಿಂತಗೊಳಕ್ಕೆ ಹೋಗಬಾರ್ದು. ಅದೇ ಕೆಲವು ಸಲ ಏನಾಗುತ್ತೆ ಅಂದರೆ ಇವಾಗ ಹೇಳ್ತಾರೆ ನೋಡಿ ಸರ್, ನಮ್ಮ ಮಗನೋ ಅಥವಾ ಮಗಳೋ ಕೇಳೋದೆಲ್ಲ ತಿನ್ನಬೇಡ ಅಂತ. ಇವಾಗ ಹೇಳೋದಲ್ಲ, ನೀವು ಮೊದಲಿಂದ ಅಭ್ಯಾಸ ಮಾಡ್ಕೊಂಬಂದಿರ್ಬೇಕಾಯ್ತು. ನೀವು ಅಭ್ಯಾಸ ಮಾಡ್ಕೊಂಬಂದಿದ್ರೆ ಅವ್ರು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅವಾಗ ನಾರ್ಮಲ್ ಆಗಿರೋದು. ಇವಾಗ ಏನು ಮಾಡ್ತಾ ಇದೆಯಾ, ಬಲವಂತವಾಗಿ ಆ ಇಂದ್ರಿಯಗಳನ್ನ ಹಿಂತಗೊಳಕ್ಕೆ ಹೋಗ್ತಾ ಇದೆಯಾ, ಅದು ಮನಸ್ಸಿಗೆ ಇದನ್ನು ಕೊಡಲ್ಲ. ಸೊ ಪ್ಲಾಸ್ಟಿಕ್ ಈಗ ಆಗಿದೆಯಲ್ಲ ಸರ್, ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ಪ್ಲಾಸ್ಟಿಕ್ ಎಲ್ಲರೂ ಹಾಕೋಡು, ಹೌದು ಬಿಸಾಕು. ಹಳೆ ಕಾಲದಲ್ಲಿ ಯಾವ ಪ್ಲಾಸ್ಟಿಕ್ ಮನೆಯಲ್ಲಿ ಹೋಗ್ಬೇಕಾದ್ರೆ ಗಂಡಸರು ಒಂದು ಚೀಲ ತಗೊಂಡು ಹೋಗ್ತಾನೆ ಇದ್ರು. ಇತ್ತು, ಅದು ತುಂಬಾ ಕೆಟ್ಟ ಅಭ್ಯಾಸ ಆಗಿದೆ. ಹೌದು. ಸೊ ಈ ಥರ ನಾವು ಪ್ರತಿಯೊಂದರಲ್ಲಿ ದೋಷವನ್ನು ಕಂಡುಹಿಡಿದು ನಾವು ನಮ್ಮ ಮನಸ್ಸನ್ನು ಒಂದು ಉತ್ಕೃಷ್ಟವಾದ ಆಲೋಚನೆ ಕಡೆಗೆ ತಂದಿಟ್ಟರೆ ದಟ್ ಈಸ್ ಶಮ ಅಂತ. ಫಾರ್ ಎಕ್ಸಾಂಪಲ್ಲು ನೋಡಿ, ನಿಮಗೆ ಇವಾಗ ಸೋಮವಾರ ಬರ್ತೀರಾ, ಬುಧವಾರ ಬರ್ತೀರಾ, ನಿಮ್ಗೆ ಎಷ್ಟೇ ಕೆಲಸ ಇರ್ಬೋದು, ಬಿಟ್ಟು ಬರ್ತಿರಲ್ಲ, ಈಗೇನು ದಟ್ ಈಸ್ ಅ ಶಮ. ಅಕಸ್ಮಾತ್ ಇನ್ನೊಂದು ದಿವಸ ಕ್ಲಾಸ್ ಮಾಡಿದಾಗ ಇನ್ನೊಂದು ದಿವಸ ಬಂದು ಮಾಡಿದ್ರು, ರೆಗ್ಯುಲರಾಗಿ ಬಂದ್ರೂ ದಟ್ ಈಸ್ ಶಮ. ಏನೇ ಕೆಲಸ ಇರಲಿ ಆ ಎಲ್ಲ ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ನನಗೇನಾಗುತ್ತೆ, ಕೂತ್ಕೊಳ್ಬೇಕು, ಮಾಡಬೇಕು, ಹಶ್ವಾಗ್ತಾ ಇರುತ್ತೆ. ಯಾಕೆ ನಾನು ಬೆಳಗ್ಗೆ ತಿಂದು ಬಂದಿರ್ತೀನಿ, ಆಮೇಲೆ ನಾನು ಇನ್ನೇನು ಹೋಗಿರಲ್ಲ, ಮಧ್ಯಾಹ್ನ ಒಂದು ಕಾಫಿನ ಕುಡ್ಕೊಂಬಂದಿರ್ತೀನಿ, ಹಶ್ವಾಗ್ತಾ ಇರುತ್ತೆ. ಬಟ್ ಅದನ್ನು ಕಂಟ್ರೋಲ್ ಮಾಡಿ ನಾನು ಕೂತ್ಕೋಬೇಕಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಶಮ.
ಅದನ್ನೇ ಮನಸ್ಸಿನ ಕಂಟ್ರೋಲು ಅಂತ ಹೇಳೋದು, ಅದನ್ನೇ ಶಮ ಅಂತ ಹೇಳೋದು. ಸೊ ಮನಸ್ಸಿನ ಇಂದ್ರಿಯಗಳ ಕಂಟ್ರೋಲ್ ತೆಗೆದುಕೊಳ್ಳೋದು. ಡೆಫಿನೇಷನ್ ಹೇಳಿದ್ರಲ್ಲ, ಸೊ ಅದು ಅರ್ಥ ಆಯಿತು. ದ ಸೆಕೆಂಡ್ ಒನ್ ವಾಟ್ ಯು ಸೇಡ್ ವಾಸ್ ಲೈಕ್ ಐಡೆಂಟಿಟಿ. ಯಾವುದು ಇವಾಗ ಹೇಳಿದ್ದು. ಸೊ ಇವಾಗ ಏನು ಅಂದರೆ ನಾನು ಹೇಳಿದ್ದು, ಇವಾಗ ನೀವು ಈ ಏನೋ ಒಂದು ಮನೆಯಲ್ಲಿ ಏನೋ ಒಂದು ವಿಷಯಗಳನ್ನು ಬಿಟ್ಟು ಯಾವುದೋ ವಸ್ತುನೇ ಮತ್ತದನ್ನು, ಈ ಸೀರಿಯಲ್ ಆಗಿರ್ಬೋದು ಅಥವಾ ಏನೋ ಒಂದು ಯಾರೋ ಬರೋರಾಗಿರ್ಬೋದು, ಎಲ್ಲ ವಸ್ತುಗಳನ್ನು ಬಿಟ್ಟು ಇಲ್ಲಿ ಬಂದು ಕೂತ್ಕೊತಿರಲ್ಲ, ದಟ್ ಈಸ್ ಆಲ್ಸೋ ಶಮ ಅಂತ. ಅಂದರೆ ಮನಸ್ಸಿನ ಈ ಕಂಟ್ರೋಲನ್ನು ಮಾಡ್ಕೊಂಡು ಬಂದು ಕೂತಿದ್ದೀರಲ್ಲ, ಬಲವಂತವಾಗಿ ಕೂತಿದ್ದೀರೋ ಅಥವಾ ನಿಮ್ಗೆ ಇಷ್ಟಪಟ್ಟು ಕೂತಿದ್ದೀರೋ ಅದೆಲ್ಲ ಸೆಕೆಂಡ್ರಿ. ಬಟ್ ಬಂದು ಕೂತಿದ್ದೀರಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಶಮ. ನಿಮಗೂ ಹಶು ಆಗ್ತಾ ಇರ್ಬೋದು, ನೀವು ಏನೋ ತಿಂದಿಲ್ಲದೆ ಇರ್ಬೋದು, ಹಶುನಲ್ಲೂ ಕೂತಿರ್ತೀವಲ್ಲ, ಕೂತ್ಕೊಂಡು ಪಾಠ ಕೇಳಿ 1 hour ಆಗಿಬಿಡಲಿ ಅಂತ, ದಟ್ ಈಸ್ ಶಮ. ಸೊ ಇದನ್ನು ನಾವು ಅಲ್ಲ ಹೇಳಿದ್ದು, ಎಕ್ಸಾಂಪಲ್ಗೆ ಹೇಳಿದ್ದಷ್ಟೇ. ಇದನ್ನು ನಾವು ಲೈಫ್ ಪೂರ್ತಿ ಅಳವಡಿಸ್ಕೊಂಡ್ಬಿಟ್ರೆ, ಲೈಫಲ್ಲಿ ಎಲ್ಲ ಕಡೆ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಮನಸ್ಸು ಡಿಸ್ಟರ್ಬೇ ಆಗಲ್ಲ. ಯಾಕೆ ಡಿಸ್ಟರ್ಬ್ ಆಗುತ್ತೆ? ಯಾಕೆ ತಲೆ ಕೆಡಿಸ್ಕೊತೀವಿ? ಆವಾಗ ಏನಾಗುತ್ತೆ ಅಂದರೆ ನಮ್ಮ ಚಿಂತನೆ ಏನಿದೆ ಬರೀ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ನನ್ನ ಚಿಂತನೆ ಇದು, ನಾನು ಇದನ್ನು ಅರ್ಥ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಅಥವಾ ಇದನ್ನು ನಾನೇನೋ ಸಾಧಿಸಬೇಕು, ಬರೀ ನಮ್ಮ ಚಿಂತನೆ ಅದ್ರ ಮೇಲೆ ಹೋಗುತ್ತೆ. ಇವಾಗ ನನ್ನ ಮಕ್ಕಳು ಹೆಚ್ಚಾಗಿ ಸಾಧಿಸೋಕ್ಕಿಂತ ನಮಗೇನು ಗಮನ ಇರುತ್ತೆ ಅಂದರೆ ಬೇರೆಯವ್ರ ಮಕ್ಕಳು ಏನೇನು ಹೆಚ್ಚಾಗಿ ಸಾಧಿಸ್ಬಿಟ್ರಪ್ಪ ಅಂತ ಅಲ್ವಾ? ನಮ್ಗೆ ಇವಾಗ ಅದೇ ತಾನೇ, ನನ್ನ ಮಗಳು ಏನು ಮಾಡೋದು ಇಲ್ಲ ಅದು ಸೆಕೆಂಡ್ರಿ, ಬೇರೆಯವ್ರ ಮಗಳು ಮಾಡಿಬಿಟ್ಲಲ್ಲಪ್ಪ. ಒಂದು ಅವ್ರ ಮೇಲೆ ಅಸೂಯೆ ಏನಾದರೂ ಇರ್ಬೋದು ಅಥವಾ ಕೋಪನಾದರೂ ಇರ್ಬೋದು, ಬೇರೆಯವ್ರ ಮಕ್ಕಳು ನೋಡಿಲ್ಲ ಹೆಂಗೆ ಮಾಡ್ತಾಯಿದ್ದಾರೆ, ಇದು ಬಂದುಬಿಡ್ತಾ ಇದೆ. ಇವಾಗ ನನ್ನ ಮಗಳೇನು ಮಾಡೋದು ಅನ್ನೋ ಸೆಕೆಂಡ್ರಿ ಆಗೋಗಿದೆ, ಬೇರೆಯವ್ರ ಮಕ್ಕಳೇನೂ ಮಾಡಬಾರ್ದು. ಸೊ ದಟ್ ಈಸ್ ವಾಟ್. ಈ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು ಅಂದರೆ ಈ ಥರ ಶಮವನ್ನು ಮೊದಲನೇದಾಗಿ ಪ್ರಾಕ್ಟೀಸ್ ಮಾಡಬೇಕು. ದೋಷಗಳನ್ನು ಹುಡುಕೊಂಡ್ಬಿಟ್ರೆ ನ್ಯಾಚುರಲ್ಲಾಗಿ ಮನಸ್ಸು ಶಾಂತವಾಗುತ್ತೆ. ಇವಾಗ ಯಾರಾದರೂ ಪಾಯಸ ಹೇಳಿದರೆ ಹೇಳ್ತಾಯಿದ್ದೆ, ತುಂಬ ಇಷ್ಟ, ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ರೀ. ಇವಾಗ ಅದು ಸಿಗಲಿಲ್ಲ, ಕೊಡಲಿಲ್ಲ ಅಂದರೆ ಎಲ್ಲೋದ್ರೂ ನಾವು ಶಾವಿಗೆ ಪಾಯಸ ಇದೆಯಾ ಅಂತ ನೋಡ್ತಾ ಇರ್ತೀವಿ. ಅವ್ರೇನಾದ್ರು ಅಡುಗೆ ಮನೆಗೆ ಹೋದಾಗ ಶಾವಿಗೆ ಪಾಯಸ ಎಲ್ಲೂ ಒಂದು ವಾರ ಎಲ್ಲೂ ಯಾರೂ ಮಾಡಲಿಲ್ಲ ಅಂದ್ಕೊಳ್ಳಿ, ನನ್ನ ಮಗಳು ಒಂದು ಫಂಕ್ಷನ್ ಶಾವಿಗೆ ಪಾಯಸ ಮಾಡಲ್ಲ ಇವು ಜನಗಳು ಅಂತಂದು ಬೈಕೊಂಡು ಬರ್ತೀವಿ. ಮನಸ್ಸು ಡಿಸ್ಟರ್ಬೆನ್ಸಾ? ಶಾವಿಗೆ ಪಾಯಸನ ಸಿಗ್ತಾ ತಿಂದೆ, ಸಿಗಲಿಲ್ವಾ ನೋ ಪ್ರಾಬ್ಲಮ್, ಡೋಂಟ್ ವರಿ. ಅದೇ ನನ್ನ ಪರ್ಮನೆಂಟಾಗಿ ನನಗೇನು ಶಾವಿಗೆ ಪಾಯಸನೇ ಕೂತೇ ಇರುತ್ತೆ ಹೊಟ್ಟೆ ಒಳಗಡೆ, ಹೋಗುತ್ತೆ 3 ಗಂಟೆ ಆದಮೇಲೆ ಮತ್ತೆ ಆಚೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾಕೆ ಅಷ್ಟು ಯೋಚನೆ ಮಾಡಬೇಕು ಅದ್ರ ಬಗ್ಗೆ, ಯಾವತ್ತೋ ಒಂದು ದಿವಸ ಸಿಗುತ್ತೆ. ಈ ಥರ ದೋಷಗಳನ್ನು ಹುಡ್ಕೊಂಡು ಅಂದರೆ ಅನಲೈಸ್ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಬಿ ಫ್ರೀ. ಇದು ಮೊದಲನೇ ಸ್ಟೆಪ್ಪು, ಶಮ. ಇದನ್ನು ನಾವು ಮೊದಲನೇದಾಗಿ ಮಾಡಬೇಕು. ಸೊ ಇಲ್ಲಿ ಹೇಗೆ ಮಾಡಿಬಿಡೋದು ಸರ್, ನೀವೇನೋ ಹೇಳ್ಬಿಡ್ತೀರಾ ಕೂತ್ಕೊಂಡು, ಹೆಂಗೆ ಮಾಡೋದು ಸರ್ ಅಂತ. ಇದು ಹೆಂಗೆ ಅಂದರೆ ಮನಸ್ಸನ್ನು ಬಿಟ್ಟು ಹಿಡಿಯೋದು ಅಂತ ಹೇಳ್ತಾರೆ. ರಮ್ಯಾ ಮೇಡಮ್ಗೆ ಸುಮಾರು ಸಲ ಹೇಳಿದ್ದೀನಿ, ಮನಸ್ಸನ್ನು ಬಿಟ್ಟು ಹಿಡಿಯೋದು ಅಂತ. ಹೆಂಗೆ ಅಂದರೆ ಇವಾಗ ನೀವು ಗಾಳಿಪಟ ಹಾರಿಸಿರ್ತೀರ, ಹೌದಾ? ಗಾಳಿಪಟ ಏನು ಮಾಡ್ತೀರಾ ನೀವು? ಸುಮ್ಮನಿಗೆ ದಾರಾನ ಊದಕ್ಕೂ ಬಿಟ್ಬಿಡ್ತೀರಾ? ಗಾಳಿಪಟ ಮೇಲಕ್ಕೆ ಹೋಗಿದ ತಕ್ಷಣ ಅದೇನು ಮಾಡ್ತೀರಾ? ಹಿಂಗೆ ಬಿಡ್ತೀರಾ, ಬಿಟ್ಟಿದ ತಕ್ಷಣ ಅದು ದೂರ ಹೋಗುತ್ತೆ ಗಾಳಿಪಟ, ಟೈ ಅಂತ ಮತ್ತೆ ವಾಪಸ್ ಹೇಳ್ಕೊತೀವಿ, ಮತ್ತೆ ಬಿಡ್ತೀವಿ. ಮನಸ್ಸನ್ನು ಕೂಡ ಅದೇ ಥರನೇ ಬಿಟ್ಟು ಹಿಡಿಬೇಕು ಅಂತ. ಹೇಗೆ ಬಿಟ್ಟು ಹಿಡಿಯೋದು? ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಿಗೆ ಸಿಗರೇಟ್ ಸೇದೋ ಹುಚ್ಚು. ಇವಾಗಲ್ಲ, BScನಲ್ಲಿ, ಓಕೆನಾ? ದಿನಕ್ಕೇನಿಲ್ಲ ಅಂದರೂ ಒಂದು 10ರಿಂದ 20 ಪ್ಯಾಕ್ ಸಿಗರೇಟ್ ಸೇದೋನು. ಅವನು UPಯಿಂದ ಬಂದವನು, ಕ್ರಿಶ್ಚಿಯನ್. ಅವರಪ್ಪ ಅಲ್ಲಿ ಪ್ರಿನ್ಸಿಪಲ್ಲು, ಯಾವುದೋ ಸ್ಕೂಲ್ದು ಪ್ರಿನ್ಸಿಪಲ್, ಅವ್ರದ್ದೇ ಸ್ಕೂಲು. ತಿಂಗಳಿಗೆ ಹಾಗೆ 2003 ತಿಂಗಳಿಗೆ ಅವ್ನಿಗೆ 20-25 ಸಾವಿರ ಬರೋದು ಪಾಕೆಟ್ ಮನಿ ಅಂತ. ಆದರೂ ತಿಂಗಳ ಎಂಡ್ಗೆ ದುಡ್ಡಿರ್ತಾ ಇರಲಿಲ್ಲ, ಯಾಕೆಂದರೆ ದಿನಕ್ಕೆ 10 ಪ್ಯಾಕೆಟ್ ಸಿಗರೇಟ್ ಸೇದೋನು. ಸೊ ನಮ್ಗೆ ಏನು ಮಾಡಿದೆ, ನನಗೆ ಒಂದೊಂದ್ಸಲಿ ಇದು ಕೇಳೋಕ್ಕೆ ಶುರು ಮಾಡ್ದೆ, ದುಡ್ಡು ಇರಲಿಲ್ವಲ್ಲ, ಗೊತ್ತಲ್ಲ ಇವ್ರು ಕುಡಿಯೋದು ಇದೇ ಇರುತ್ತೆ. ದುಡ್ಡು ಕೇಳೋಕ್ಕೆ ಶುರು ಮಾಡ್ದೆ, ಕೆಲವು ಸಲ ಕೊಟ್ಟೆ, ಸಿಗರೇಟ್ಗೆ ಅದಕ್ಕೆಲ್ಲ ಕೊಟ್ಟೆ. ಆಮೇಲೆ ಫ್ರೆಂಡ್ ಆಗಿಬಿಟ್ಟ. ಆಮೇಲೆ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದೆ. ಯಾವಾಗ ನನ್ನ ಮನಸ್ಸಿಗೆ ನನ್ನ ಇದಕ್ಕೆ ಫ್ರೆಂಡ್ ಆದನೋ ಆವಾಗ ಅವನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ಅಲ್ಲಪ್ಪ, ನೀವು ಸಿಗರೇಟ್ ಏನೋ ಸೇತ್ಯ, ಇವನ್ ಐಲಿ ಹಾಕಿಟ್ಟು ನೀವು ಖುಷಿಯಾಗಿ ಸೇತ್ಯ, ಬಟ್ ಇದು ನಿನ್ನ ದುಡ್ಡಾ? ನಿಮ್ಮ ಅಪ್ಪನ ದುಡ್ಡಲ್ಲಿ ಸಿಗರೇಟ್ ಸೇತ್ಯ, ನಾಚಿಕೆ ಆಗಲ್ವ ನಿಂಗೆ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಇದನ್ನು ಬಿಟ್ಟು ಹಿಡಿಯೋದು ಅಂತ.
ಸುಮಾರು ಜನ ಕೇಳಿದ್ರು ದುಡ್ಡು ಕೊಡಬೇಡ ಆ ಥರ ಅವ್ನಿಗೆ ಸ್ಟಾರ್ಟಿಂಗಲ್ಲಿ ಅಂತ. ಬಟ್ ನನ್ನ ಇಂಟೆನ್ಷನ್ ಆಫ್ ದುಡ್ಡು ನನಗೆ ಕೊಟ್ಟಿದ್ದು ನಾನು ಅವ್ನಿಗೆ ಹತ್ರ ಆಗಬೇಕಾಗಿತ್ತು. ಅಂದರೆ ಫ್ರೆಂಡೇ ಆಗಿದ್ದ, ಬಟ್ ಅವನ ಮನಸ್ಸಿಗೆ ಹತ್ತಿರ ಆಗಬೇಕಾಗಿತ್ತು. ಇದನ್ನು ಬಿಟ್ಟು ಹಿಡಿಯೋದು ಅಂತ. ಇವಾಗ ಏನು ಅನಿಸುತ್ತೆ ನಮಗೆ, ಹೋಗ್ಬಿಟ್ಟು ಒಂದು ಜಿಲೇಬಿ ತಿನ್ಕೊಂಬಂದ್ಬಿಡೋಣ ಅಂತ. ಹೋಗಿ ಜಿಲೇಬಿ ತಿನ್ಕೊಂಬಂದ್ಬಿಡಿ, 2 ಅಲ್ಲ 5 ತಿನ್ಬಿಡಿ, ವಾಪಸ್ ಬಂದುಬಿಡಿ. ಮತ್ತು ಇನ್ನೊಂದು ಸಲ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ಹೋಗ್ಬೇಕೋ ಬೇಡೋ ಅಂತ. ಬಿಟ್ಟು ಹಿಡಿಯೋದು, ತಿನ್ಬಿಡೋದು ಜಿಲೇಬಿ. ಅಯ್ಯೋ ಎಲ್ಲೋ ಹೋಗಿ ದೂರ ಹೋಗಿ ತಿನ್ಕೊಂಬಂದ್ಬಿಡು. ಬಟ್ ಮತ್ತೆ ಅದೇ ತಪ್ಪನ್ನು ಮತ್ತೆ ಮಾಡಬಾರ್ದು ಅಂತ ಬಿಟ್ಟು ಹಿಡಿಬೇಕು. ಜಿಲೇಬಿ ಇಲ್ಲದೆ ಇರಬೇಕಾದ್ರೂ ನಾನು ಆರಾಮಾಗಿರಬೇಕು. ಜಿಲೇಬಿ ಇದ್ದಾಗ ತಿಂತೀನಿ, ಇಲ್ಲದೆ ಇರಬೇಕಾದ್ರೂ ಆರಾಮಾಗಿರ್ತೀನಿ. ಸೊ ಮನಸ್ಸನ್ನು ಬಿಟ್ಟು ಹಿಡಿಯೋದು. ಆವಾಗ ಈ ಥರ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ, ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಬರೋಕ್ಕೆ ಶುರುವಾಗಬಿಡುತ್ತೆ. ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಬರೋಕ್ಕೆ ಶುರುವಾಗುತ್ತೆ. ಈಗ ನಾನು ನಿಮ್ಗೆ ಸುಮಾರು ಸಲ ನಮ್ಮ ಡಯಟಿನ ಕತೆ ಹೇಳಿದ್ದೀನಿ. ಫಸ್ಟ್ ಡಯಟ್ ಮಾಡಬೇಕಾದ್ರೆ 5 ದಿವಸ ಮಾಡ್ಬೋದಾಗಿತ್ತು, ಆಮೇಲೆ ಆಗ್ತಾಯಿರಲಿಲ್ಲ ನನಗೆ. ತುಂಬ ಕಷ್ಟ ಆಗ್ಬಿಡೋದು. ಏನಾದರೂ ತಿನ್ಬೋಣ, ಇಲ್ಲಾಂದರೆ ಬೈಕೊಂಡು ಹೋಲ್ಡೇ ಬೈಕೊಂಡಿರಬೇಕು. ಅಷ್ಟವಾಗ್ತಾಯಿದೆ, ಆಗ್ತಾಯಿಲ್ಲ, ಏನೋ ತಿನ್ಬೋಣ. 1-2 ಸಲ ತಿನ್ಬಿಟ್ಟಿದ್ದೆ, ಆಗ್ತಾಯಿಲ್ಲ, ಏನಾದ್ರು ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ ಅಂತ. ಬಟ್ ಆ ತಿಂದ ಮೇಲೆ ಡಯಟ್ ಬ್ರೇಕ್ ಆಯಿತು. ಮತ್ತು ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸಸ್ಗಳು ಅರ್ಥ ಆಗಲಿಲ್ಲ. ಆವಾಗ ನನಗೆ ಫೀಲ್ ಆಯಿತು ಎಕ್ಸ್ಪೀರಿಯನ್ಸಸ್. ಬಟ್ ನೆಕ್ಸ್ಟ್ ಡಯಟ್ ಮಾಡಬೇಕಾದ್ರೆ ಐ ವಾಸ್ ವೆರಿ ಕಾನ್ಫಿಡೆಂಟ್, ಏನೇ ಆಗಲಿ ತಿನ್ನಬಾರ್ದು ಅಂತ. ಒಂದು ಕಡೆ ಮನಸ್ಸನ್ನು ಬಿಟ್ಟಿದ್ದೆ, ಸೆಕೆಂಡ್ ಟೈಮ್ ಹಿಡಿದಿದ್ದೆ. ಮತ್ತು ಇನ್ನೊಂದು ಏನೋ ಒಂದು ವಸ್ತು, ಮನಸ್ಸಿನ ಬಿಡೋದು ಹಿಡಿಯೋದು, ಈ ಥರ ಮಾಡ್ತಾ ಬಂದಾಗ ಇದು ಏನು ಅಂದರೆ, ಸುಮ್ಮನೆ ಬಿಟ್ಟು ಹಿಡಿದ್ರಾಗಲ್ಲ, ಜ್ಞಾನವನ್ನು ಅಪ್ಲೈ ಮಾಡ್ತಾ ಇರಬೇಕು. ಯಾಕೆ ತಿಂದೆ ನಾನು ಜಿಲೇಬಿ, ಅಥವಾ ಯಾಕೆ ಡಯಟ್ ಮಾಡ್ತಾಯಿದ್ದೀನಿ, ಈ ಡಯಟಿಂದ ನಾನು 5 ದಿವಸ ಡಯಟು, ಇನ್ನೊಂದು 3 ದಿವಸ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ, ಏನು ಎಕ್ಸ್ಪೀರಿಯನ್ಸು ಅಂತ ಫೀಲ್ ಆಗೋದಲ್ಲ. ಈ ಥರ ಎಲ್ಲ ಅನಲೈಸ್ ಮಾಡ್ತಾಯಿದ್ರೆ ಆವಾಗ ಮನಸ್ಸನ್ನು ಬಿಟ್ಟು ಹಿಡಿಯೋದು ಹೆಲ್ಪ್ ಆಗುತ್ತೆ. ಮಕ್ಳಿಗೆ ನಾವು ಮಾಡ್ತೀವಿ ನೋಡಿ, ಏನೋ ಒಂದು ಚಾಕ್ಲೇಟು, ನೋಡೋ ನೀನು ಬಾ ಇವತ್ತು ಬಂದರೆ ಅಲ್ಲಿ ಒಂದು 2 ಕಿಲೋಮೀಟರ್ ನನ್ನ ಜೊತೆ ನಡ್ಕೊಂಡು ಬಂದರೆ ನಿಗೊಂದು ಚಾಕ್ಲೇಟ್ ಕೊಡಿಸೋದು. ಬಟ್ ನೆಕ್ಸ್ಟ್ ಟೈಮು ಕೊಡಿಸ್ಬೇಕು ಅಂತೇನಿಲ್ಲ, ನೆಕ್ಸ್ಟ್ ಟೈಮ್ 2 ಕಿಲೋಮೀಟರ್ಸ್ ನಡ್ಸ್ಕೊಂಡು ಹೋಗ್ಬಿಡೋದು. ಅವ್ನಿಗೆ ಮನಸ್ಸಿರುತ್ತೆ ಚಾಕ್ಲೇಟ್ ಕೊಡಿಸ್ಬೋದೇನೋ ಅಂತ, ಕೊಡಲ್ಲ, ಬಿಟ್ಟು ಹಿಡಿಯೋದು. ಅದು ಕಂಟ್ರೋಲ್ ಮಾಡ್ಕೊಂಡು ಬಂದರೆ ಅವ್ನಿಗೆ ಅದ್ರ ಇಂಡೈರೆಕ್ಟಾಗಿ ನಾನು 2 ಕಿಲೋಮೀಟರ್ ನಡಿಬೋದು ಅನ್ನೋ ಕೆಪಾಸಿಟಿ ಬರುತ್ತೆ ಅಂತ. ಮತ್ತು ಇವಾಗಿನ ಸ್ಕೂಲಿನ ಮಕ್ಕಳನ್ನ ನೀವು ನೋಡಿರ್ಬೋದು, ಬ್ಯಾಗು ದಪ್ಪ ಇರುತ್ತೆ, ಬ್ಯಾಗು ಅವ್ರ ಅಮ್ಮಂದ್ರು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಮಾಡಬಾರ್ದು, ಅವ್ರಿಗೆ ಹಾಕಬೇಕು. ಒಂದು ದಿವಸ ನೀವು ತೊಗೊಂಡೋಗಿ, ಇನ್ನೊಂದು ದಿವಸ ಹಾಕಿ, ಇನ್ನೊಂದು ದಿವಸ ಬಿಟ್ಟು ಬಿಡಿ, ಇನ್ನೊಂದು ದಿವಸ ನೀವು ಹಾಕಿ, ನೀವು ತೊಗೊಂಡೋಗಿ, ನೀವು ತೊಗೊಂಡೋಗಿ ಮಧ್ಯದಲ್ಲಿ ಒಂದು ಅರ್ಧ ರೋಡಲ್ಲಿ ಹಾಕಿ. ಮನಸ್ಸನ್ನು ಬಿಟ್ಟಿಡಿ. ಅವ್ರಿಗೆ ಏನಾಗುತ್ತೆ ಅಂದರೆ, ಆ ಥರ ಮಾಡ್ತಾ ಏನಾಗುತ್ತೆ ಅಂದರೆ, ಇದು ನನ್ನದೇ ಬ್ಯಾಗು, ನನ್ನ ಬ್ಯಾಗನ್ನು ನಾನೇ ಹೊರಬೇಕು, ಇದು ನನ್ನ ಕೆಲಸ, ಇದು ನನ್ನ ಆಸ್ತಿ, ನಾನೇ ಹೊರಬೇಕದು, ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮನಸ್ಸಿಗೆ ಬರ್ತಾ ಹೋಗುತ್ತೆ. ಆವಾಗ ಅವ್ರ ಮನಸ್ಸಿನಲ್ಲೇ ಅವ್ರ ಕಂಟ್ರೋಲ್ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ಅಪ್ಲೈ ಮಾಡಲ್ಲ, ಸುಮ್ಮನೆ ಆಮೇಲೆ ಗೋಳಾಡಿಕೊಂಡು ಇದು ಮಾಡಿಕೊಂಡು ಆ ಮಗುಗೆ ಇದಾಗತ್ತೆ ಅಂತ ಏನೋ ಒಂದು ಕತೆ ಹೇಳ್ಕೊಂಡು ಮನಸ್ಸಿನ ಇಂದ್ರಿಯಗಳು ಹೊರಗಡೆ ಹೋಗಂಗೆ ಮಾಡ್ತೀವಿ. ಇದನ್ನು ಮನಸ್ಸನ್ನು ಬಿಟ್ಟು ಹಿಡಿಯೋದು ಅನ್ನೋದು. ಯಾವುದೇ ವಿಷಯದಲ್ಲೂ ಕೂಡ ನೀವು ಇದನ್ನು ಮಾಡಬಹುದು. ಚಿನ್ನದ ಇದಾಗಿರ್ಬೋದು, ಏನೋ ಒಂದಾಗಿರ್ಬೋದು, ಯಾವುದೇ ವಿಷಯದಲ್ಲಾದರೂ ಮನಸ್ಸನ್ನು ಬಿಟ್ಟು ಹಿಡಿಯೋಕ್ಕೆ ಶುರು ಮಾಡಿದ್ರೆ ಒಂದು ಸ್ವಲ್ಪ ದಿವಸದಲ್ಲಿ ಕಂಟ್ರೋಲಿಗೆ ಬಂದುಬಿಡುತ್ತೆ. ಮಧ್ಯದಲ್ಲಿ ಜ್ಞಾನವನ್ನು ಅಪ್ಲೈ ಮಾಡ್ತಾ ಇರಬೇಕು. ನಾವು ಮಾಡ್ತಾ ಇರೋದು ಸರಿನಾ ತಪ್ಪ, ಇದು ಮಾಡ್ತಾ ಬಂದುಬಿಟ್ರೆ ಮನಸ್ಸು ಬಿಟ್ಟು ಹಿಡಿಯೋದು ಕಂಟ್ರೋಲ್ ಬಂದುಬಿಡುತ್ತೆ. ಸೊ ಯು ವಿಲ್ ನೆವರ್ ವರಿ. ಆವಾಗ ನಿಮ್ಮ ಮನಸ್ಸು ಯಾವತ್ತೂ ಡಿಸ್ಟರ್ಬ್ ಆಗಲ್ಲ. ನಾವು ಯಾಕೆ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಅಂದರೆ, ನಾವು ಒಂದು ಮನಸ್ಸನ್ನು ಬಿಟ್ಟೇ ಬಿಡ್ತೀವಿ, ಇಲ್ಲ ಸ್ಟ್ರಾಂಗಾಗಿ ಹಿಡ್ಕೊಂಡ್ಬಿಡ್ತೀವಿ. ಕೆಲವ್ರ ಮನೇಲಿ ನೀವು ನೋಡಿರ್ಬೋದು, ಮಕ್ಕಳಿಗೆ ಒಂದು ಚಿಕ್ಕದು ಬಿಸ್ಕೆಟ್ ಬೇಕರಿ ಪ್ರಾಡಕ್ಟ್ ನಾವು ಕೊಡಲ್ಲ. ಅವುಗಳು ಆಚೆ ಹೋದಾಗ, ಯಾವ್ದಾದ್ರು ಟ್ರಿಪ್ಗೆ ಹೋದಾಗ ಇಷ್ಟಿಷ್ಟುದ್ದ ಲೇಸ್ ಪ್ಯಾಕೆಟ್ಗಳು ಇಷ್ಟಿಷ್ಟುದ್ದ ತೊಗೊಂಡು ಒಬ್ಬೊಬ್ಬರೇ ತಿಂತಾ ಇರ್ತವೆ. ಏನು ಪ್ರಯೋಜನ? ಗಮನಿಸಿರ್ಬೋದು, ಇದು ಆಗತ್ತೆ, ನೀವು ನೋಡಿರ್ಬೋದು. ಮನೆಯಲ್ಲಿ ಹೇಳ್ತಾರೆ, ನಾನು ಒಂದು ಚೂರು ಬೇಕ್ರಿ ಐಟಮ್ಮು, ಸ್ನ್ಯಾಕ್ಸು ಅಥವಾ ಈ ಥರ ಏನೋ ಅದೇನಂತಾರದಕ್ಕೆ ಫಾಸ್ಟ್ ಫುಡ್ಸು ಏನೂ ಕೊಡಲ್ಲ, ಹಂಗೆ ಇಟ್ಟಿರ್ತಾರೆ. ಆಚೆ ಕಡೆ ಹೋದಾಗ ವರ್ಷದ್ದೆಲ್ಲ ತಿಂದಾಕಿರ್ತಾರೆ, ಬರೋವರೆಗೂ ತಿಂತಾ ಇರ್ತಾರೆ, ಇಲ್ಲಾಂದರೆ ಬೇರೆಯವ್ರ ಹತ್ರ ಇಸ್ಕೊಂಡು ತಿಂತಾ ಇರ್ತಾರೆ. ಈ ಸಂಪತ್ತು ಯಾಕೆ? ಮಧ್ಯದಲ್ಲೇ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಬಿಟ್ಟು ಹಿಡಿದಿದ್ದರೆ ಒಂದು ಸಲ ಕೊಡೋದು,
ಇಲ್ಲಪ್ಪ ಅದು ಒಳ್ಳೆಯದಲ್ಲ, ಕಮ್ಮಿ ಮಾಡೋದು, ಇನ್ನೊಂದ್ಸಲಿ ಇನ್ನೊಂದೇನೋ ಕೊಡೋದು, ಕಮ್ಮಿ ಮಾಡೋದು, ಹೆಲ್ತಿ ಕೊಡೋದು, ಕಮ್ಮಿ ಮಾಡೋದು, ಹಂಗೆ ಮಾಡ್ಕೊಂಡು ಬಂದಿದ್ದಿದ್ರೆ ಯಾವುದೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಎಲ್ಲವನ್ನ ಈ ಥರ ಮಾಡಿಬಿಡ್ತೀವಿ ನಾವು ಜೀವನದಲ್ಲೂ ಹಂಗೆ ಮಾಡ್ಕೊಂಡಿರೋದು. ಎಲ್ಲವನ್ನ ಇದರ ಫುಲ್ಲು ಬಿಟ್ಟುಬಿಡ್ತೀವಿ, ಇಲ್ಲಾಂದರೆ ಫುಲ್ಲು ಹಿಡ್ಕೊಂಬಿಡ್ತೀವಿ. ಸೊ ಆ ಬಿಟ್ಟು ಹಿಡಿಯೋದನ್ನು ಕಲಿತ್ರೆ ಶಮ ಬರುತ್ತೆ ಅಂತ. ಶಮ ಅಂದರೆ ಮನಸ್ಸಿನ ಕಂಟ್ರೋಲು ಬರುತ್ತೆ ಅಂತ. ಓಕೆನಾ? ನಾನು ಒಂದು ಟೈಮಲ್ಲಿ ಅನ್ಕೊಂಡಿದ್ದೆ ಪ್ರಾಬ್ಲಮ್ ಬರ್ತಾ ಇದೆ, ದೊಡ್ಡ ಪ್ರಾಬ್ಲಮ್ ಇದು ಸಾಲ್ವ್ ಆಗ್ಬಿಟ್ರೆ ಆರಾಮ್ ಇರ್ಬೋದು ಅಂತ. ಅದೆಷ್ಟು ಓದಿದ್ರು ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕು ಅನ್ನೋದು ಅವಾಗ ಅನ್ನಿಸ್ತು. ಪ್ರಾಬ್ಲಮ್ ಇದು ಮುಗಿದ್ರು ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಡೆಫಿನೆಟಾಗಿ ಹೌದು. ಪ್ರಾಬ್ಲಮ್ ಮುಗಿದ್ದು ಪ್ರಾಬ್ಲಮೇ ಇಲ್ಲ ಅನ್ನೋದಿಲ್ಲ. ಪ್ರಾಬ್ಲಮ್ಮೇ ಇಲ್ಲದೆ ಇರೋ ಜೀವನ ಇಲ್ಲ. ನಾನು ಹೇಳ್ತೀನಲ್ಲ, ನಿಮಗೆ ಯಾವಾಗಲೂ ಜೀವನ ಹೆಂಗಿರಬೇಕು ಅಂದರೆ ECG ಗ್ರಾಫ್ ಥರನೇ ಇರಬೇಕು. ಹಿಂಗಿದ್ರೇ ಅದು ಸಮ. ಅದು ಹಿಂಗಾಗ್ಬಿಟ್ರೆ ಸತ್ತೋದ್ರು ಅಂತ, ಅದೇನೂ ಇಲ್ಲ ಅಂತ. ಜೀವನ ಹಿಂಗೆ ಇರಬೇಕು, ECG ಗ್ರಾಫ್ ಥರನೇ ಇರಬೇಕು. ಅದು ಒಂದು ಲೈನ್ ಆದರೆ ಜೀವನ ಹೋಯಿತು, ಸತ್ತೋದ್ರು ಅಂತ. ಸೊ ಐ ಶುಡ್ ಬಿ ಆಲ್ವೇಸ್ ಔಟ್ ಆಫ್ ಮೈ ಏನು ಹೇಳೋದು ಏನು ಝೋನ್ ಸರ್ ಅದು ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಹೌದು. ಯಾವಾಗಲೂ ನನ್ನ ಕಂಫರ್ಟ್ ಝೋನಿಂದ ಹೊರಗಿದ್ರೇ ನಾನು ಆರಾಮಾಗಿರ್ತೇನೆ. ಡೆಫಿನೆಟಾಗಿ ಹೌದು. ಕಂಫರ್ಟ್ ಝೋನಿಂದ ಹೊರಗಡೆ ಬರುವಂಥ ಪ್ರಯತ್ನ ಇದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯೂಶಲಿ ನಮಗೆಲ್ಲ ಕಂಫರ್ಟ್ ಝೋನು ಎಲ್ಲ ರೆಡಿ ಮಾಡಿಕೊಟ್ರೆ ಎಲ್ಲ ಆರಾಮಾಗಿದ್ದೀವಿ ಅಂತ ಇರ್ತೀವಿ. ನಾವು ಕರ್ನಾಟಕದಲ್ಲಿ ಇವಾಗ ಹಿಂದಿನ ಬ್ಯಾಚವ್ರಿಗೆ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿರೋರೆಲ್ಲ ಕಂಫರ್ಟ್ ಝೋನ್ಗಳೇ. ಯಾಕೆಂದರೆ ಒಂದು ಭೂಕಂಪ ಆಗಲ್ಲ, ಬೆಂಗಳೂರಲ್ಲಿ ಎಸ್ಪೆಷಲಿ ಭೂಕಂಪ ಆಗಲ್ಲ, ಜಲಪ್ರಳಯ ಆಗಲ್ಲ, ಏನೂ ಆಗಲ್ಲ. ಟೆರರಿಸ್ಟ್ ಅಟ್ಯಾಕ್ ಅಂತೂ ಬಿಡಿ, ಯಾವಾಗಲೂ ಒಂದ್ಸಲಿ ಬಾರ್ಡ್ರ್ ಪ್ರಾಬ್ಲಮ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಆರಾಮಾಗಿ ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದೀವಿ. ಇವಾಗ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಕಂಟ್ರೋಲ್ ಈಸ್ ರಿಕ್ವೈರ್ಡ್. ಇಟ್ ವಿಲ್ ಕಮ್ ಸ್ಲೋ ಬೈ ಸ್ಲೋ ಬಂದ್ಬಿಡುತ್ತೆ. ಬಟ್ ವಿಷಯಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ಇವತ್ತು ಈ ಶ್ಲೋಕವನ್ನು ಇಲ್ಲಿಗೆ ನಿಲ್ಲಿಸಿರೋಣ. ಸೊ ಶಮ, ದಮ, ಷಟ್ಕ ಸಂಪತ್ತಿ ಒಂದೊಂದನ್ನು ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇವತ್ತು ನಾವು ಶಮ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮುಂದಿನ ಕ್ಲಾಸ್ನಲ್ಲಿ ದಮ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ?